ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ. ಯಾರಾದರೂ ಸರಿಯೇ ನಮ್ಮ ಕೈಯಿಂದ ಬಲವಂತವಾಗಿ ಏನನ್ನಾದರೂ ಕಿತ್ಕೊಳ್ಬಹುದು, ಆದರೆ ನಮ್ಮ ಹಣೆಯ ಬರಹದಲ್ಲಿರುವುದನ್ನಂತೂ ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿರುವ ಕಷ್ಟ, ದುಃಖ, ಸಮಸ್ಯೆಗಳಿರ್ಬೋದು, ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಕೆಲಸ ಇಲ್ಲ ಅನ್ನೋ ಸಮಸ್ಯೆ ಕೂಡ ಇರ್ಬೋದು, ಗಂಡ ಹೆಂಡತಿಯ ಸಂಬಂಧದಲ್ಲಿರುವ ಸಮಸ್ಯೆಗಳಾಗಿರ್ಬೋದು, ಅದನ್ನು ನಾವು ಬಾಬಾರವರ ಹತ್ತಿರ ಕುಳಿತು ಯಾವ ರೀತಿಯಾಗಿ ದೂರ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ. ಮೊದಲು ಎಲ್ಲರಿಗೂ ಸಾಮಾನ್ಯವಾಗಿ ಹಣದ ಸಮಸ್ಯೆ ಹೆಚ್ಚಾಗಿರುತ್ತೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಕೂಡ ನಾನು ಹಣದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಹಣಕ್ಕೆ ಆಕರ್ಷಣ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ. ಅಂದರೆ ಹಣ ಒಂದು ಹೈ ಎನರ್ಜಿ ಇರುವ ಒಂದು ವಸ್ತುವಾಗಿದೆ. ನಾವು ಹಣವನ್ನು ವಸ್ತು ಅಂತ ನೋಡಲ್ಲ, ನಾವು ಮಹಾಲಕ್ಷ್ಮಿಯ ಸ್ವರೂಪ ಅಂತ ನೋಡ್ತೀವಿ ಅಲ್ವಾ ಸ್ನೇಹಿತರೆ. ಒಂದು ಕಡೆ ವ್ಯವಹಾರದ ದೃಷ್ಟಿಯಿಂದ ಹಣವನ್ನು ಒಂದು ವಸ್ತುವಾಗಿ ನೋಡಿದ್ರೆ, ಒಂದು ಕಡೆಯಿಂದ ನಾವು ಧಾರ್ಮಿಕವಾಗಿ ಹಣವನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ತಿಳ್ಕೊಳ್ತೀವಿ ಅಲ್ವಾ. ಹಾಗಾಗಿ ಹಣ ಹೈ ಎನರ್ಜಿ ಇರುವ ವಸ್ತುವಾಗಿದೆ, ದೇವತೆಯಾಗಿದೆ ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ. ಹಣಕ್ಕೆ ನಾವು ಯಾವ ರೀತಿ ಪ್ರೀತಿ, ಗೌರವ, ಆಧಾರ ಕೊಡಬೇಕು ಅಂತ ಹೇಳಿ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆಗ ಮಾತ್ರ ಹಣ ನಮ್ಮ ಕಡೆ ಆಕರ್ಷಿಸಲ್ಪಡುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಹಾಗಂತ ದುಡಿಮೆ ಮಾಡದೆ ಕೈ ಕಟ್ಟಿ ಕೂತ್ಕೊಂಡು ಹಣದ ಆಕರ್ಷಣೆ ಆಗಲಿ ಅಂತ ಹೇಳಿದರೆ ನಮ್ಮ ಎನರ್ಜಿ ಅದು ಇಲ್ಲ ಅಂತ ಅಲ್ಲ, ಆದರೂ ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಲೇಬೇಕು. ಆಗ ನಮಗೆ ಎಲ್ಲ ರೀತಿಯಲ್ಲೂ ಹಣ ಅನುಕೂಲವಾಗುವಂತೆ ನಮಗೆ ಸಿಗ್ತಾ ಹೋಗುತ್ತೆ. ಭಗವಂತನ ಸೃಷ್ಟಿ ಹೇಗಿದೆ ಅಂದ್ರೆ ಇಲ್ಲಿ ಶ್ರಮ ಪಡದೆ ಯಾವುದೇ ಕಾರಣಕ್ಕೆ ಏನು ಸಿಗೋದಿಲ್ಲ ಸ್ನೇಹಿತರೆ. ನೀವೇ ಒಂದ್ಸಾರಿ ಒಂದು 5 ನಿಮಿಷ ಕುಳಿತು ಶ್ರಮ ಇಲ್ಲದೆ ಏನಾದ್ರೂ ಬರುತ್ತೆ ಅಂದ್ರೆ ಅದೇನು ಅಂತೇಳಿ ತಿಳ್ಕೊಳ್ರಿ. ನಿಮ್ಗೆ ಗೊತ್ತಾಗತ್ತೆ ಅವಾಗ ಶ್ರಮ ಇಲ್ಲದೆ ಇಲ್ಲಿ ಏನೂ ಕೂಡ ಸಿಗೋದಿಲ್ಲ. ಅಂದರೆ ಇಲ್ಲಿ ಗಾಳಿ ಬೀಸ್ತಾ ಇದೆ ಅಂದರೆ ಅದನ್ನು ಉಸಿರಾಡೋ ಮೂಲಕ ಶ್ರಮಪಟ್ಟು ನಾವು ನಮ್ಮ ದೇಹಕ್ಕೆ ಕೊಡಲೇಬೇಕಾಗತ್ತೆ. ಆ ಕೆಲಸ ನಾವು ಮಾಡಬೇಕು. ಅಂದರೆ ನಮ್ಮ ದೇಹಕ್ಕೆ ಆ ಶಕ್ತಿ ಇದ್ದಾಗಲೇ ಮಾತ್ರ ಆ ಗಾಳಿಯನ್ನು ನಾವು ಸೇವಿಸಲಿಕ್ಕೆ ಸಾಧ್ಯ. ಅದೇ ರೀತಿ ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಪ್ರಕೃತಿದತ್ತ ಯಾವುದೇ ವಸ್ತುಗಳಾಗಿರ್ಬೋದು, ಇಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಏನನ್ನಾದರೂ ಪಡಿಬೇಕು ಅನ್ನೋ ಹಂಬಲ ಆಗಿರ್ಬೋದು, ಎಲ್ಲದರಲ್ಲೂ ಶ್ರಮ ಇದ್ರೇನೆ ಫಲ ಸ್ನೇಹಿತರೆ. ಇಲ್ಲಿ ಭಗವಂತನನ್ನ ನಾವು ಒಲಿಸ್ಕೊಳ್ಬೇಕು ಅಂದ್ರೂ ಕೂಡ ಅಲ್ಲಿ ನಾವು ಒಂದು ಶ್ರಮವನ್ನು ಪಡಲೇಬೇಕು. ಅದೆಂತಹ ಶ್ರಮ ಅಂದರೆ ಕಲ್ಮಶವಾದ ಶುದ್ಧತೆಯ ಭಕ್ತಿಯನ್ನು ಭಗವಂತನಿಗೆ ಕೊಡಬೇಕು. ಒಳ್ಳೆಯ ಉದ್ದೇಶದ ಒಳ್ಳೆಯ ಕರ್ಮಗಳನ್ನು ನಾವು ಮಾಡಿದಾಗ ಭಗವಂತ ಪ್ರಸನ್ನನಾಗಿ ನಮ್ಮ ಈ ಶ್ರಮಕ್ಕೆ ಫಲವಾಗಿ ಅವನು ನಮ್ಮ ಜೊತೆಗೆ ನಿಲ್ತಾನೆ ಎಲ್ಲ ಸಂದರ್ಭದಲ್ಲಿ ಅಂತ ಅರ್ಥ ಸ್ನೇಹಿತರೆ. ಅದೇ ರೀತಿ ಹಾಗೆ ಸ್ನೇಹಿತರೆ, ಹಣದ ವಿಚಾರದಲ್ಲಿ ನಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಒಂದು ನಕಾರಾತ್ಮಕತೆ ಇದೆ ಅಂದರೆ ಅದು ನಮ್ಮ ಬಳಿ ಇರುವ ಹಣವನ್ನು ಕೂಡ ಸೆಳೆಯುತ್ತೆ. ಅಂದರೆ ಈಗ ನಾವು ಹಣವನ್ನು ಯಾರಿಗೋ ಕೊಟ್ಟು ಮೋಸ ಹೋಗಿರ್ತೀವಿ, ಇಲ್ಲವೇ ಹಣವನ್ನು ಕಳೆದುಕೊಂಡಿರ್ತೀವಿ, ಇಲ್ಲವೇ ಹಣದ ಸಮಸ್ಯೆಗಳಿಂದ ಬೇಸತ್ತು ಹೋಗಿರ್ತೀವಿ. ಇಂತಹ ಅನುಭವಗಳಿಂದ ನಮಗೆ ಆಗಾಗ ನೋವು, ಸಂಕಟ ಉಂಟಾಗ್ತಾನೆ ಇರುತ್ತೆ. ಹಣವನ್ನು ನೆನಪಿಸ್ಕೊಂಡಾಗ್ಲೆಲ್ಲ, ನಮಗೆ ಹಣದ ಅವಶ್ಯಕತೆ ಬಂದಾಗಲೆಲ್ಲ ನಾವು ಕಳ್ಕೊಂಡಿರೋ ವಿಚಾರದ ಬಗ್ಗೆ ಆಗಿರ್ಬೋದು, ಇಲ್ಲ ಹಣದ ವಿಚಾರದಲ್ಲಿ ದುಂದು ವೆಚ್ಚ ಮಾಡಿಕೊಂಡು ಹಣವನ್ನು ಕಳ್ಕೊಂಡಿರೋದ್ರ ಬಗ್ಗೆ ಆಗಿರ್ಬೋದು, ನಮಗೆ ಆಗಾಗ ಆ ವಿಚಾರ ನೋವು ಕೊಡ್ತಾ ಇದೆ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಗಾಯ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ. ಅಂದರೆ ನಾವು ಆ ಗಾಯವನ್ನು ಪದೇ ಪದೇ ಕೆದಕ್ತಾ ಇದ್ದೀವಿ. ಪದೇ ಪದೇ ಕೆದಕ್ತಾ ಇದ್ದೀವಿ. ಪದೇ ಪದೇ ಆ ಗಾಯವನ್ನು ಕೆದಕೋದ್ರಿಂದ ಆ ಗಾಯ ವಾಸಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಈಗ ನಮ್ಮ ದೇಹಕ್ಕೆ ಆಗಿರ್ಬೋದು ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ರಿ, ನಾವು ಆ ಗಾಯವನ್ನು ಎಷ್ಟು ಮುಟ್ಟೋದಿಲ್ವೋ ಅಷ್ಟು ಬೇಗನೆ ಗಾಯ ವಾಸಿ ಆಗತ್ತೆ. ಅದ್ರ ಬಗ್ಗೆ ನಾವು ಇದು ವಾಸಿ ಆಗುತ್ತೋ ಇಲ್ಲೋ, ಏನಾಗುತ್ತೋ ಏನೋ, ಸೆಫ್ಟಿಕ್ ಆಗುತ್ತೋ ಏನೋ, ಇನ್ನೂ ದೊಡ್ಡದಾಗುತ್ತೋ ಏನೋ, ಈ ರೀತಿಯಾಗಿ ನಾವು ಪದೇ ಪದೇ ಆ ಗಾಯದ ಬಗ್ಗೆನೇ ಚಿಂತಿಸ್ತಾ ಇದ್ರೆ ಗಾಯ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿಂದ ಹೋಗೋದಿಲ್ಲ. ಅದರಿಂದ ಏನಾಗುತ್ತೆ, ಗಾಯನೂ ಕೂಡ ಬೇಗ ವಾಸಿ ಆಗೋದಿಲ್ಲ. ಹಿಂದೆ ಹೇಳ್ತಿದ್ರು ಗೊತ್ತಾ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಹೀಗೆ ಹೇಳ್ತಾ ಇದ್ರು, ಬಿದ್ವಿ ಎಲ್ಲೋ ಒಂದ್ ಕಡೆ ಗಾಯ ಆಗ್ಬಿಡ್ತು ಅಂದ್ರೆ ಏನಾಗಲ್ಲ ಬಿಡು, ಏನಾಗಲ್ಲ, ಅದೆಲ್ಲ ಸರಿ ಆಗತ್ತೆ ಅಂತ ಹೇಳಿ ನಮಗೆ ದೃಢ ವಿಶ್ವಾಸ ಮೂಡಿಸ್ತಿದ್ರು. ಅದರಿಂದ ನಮ್ಗೆ ಏನಾಗ್ತಿತ್ತು, ಹೌದೌದು ಏನೂ ಆಗಲ್ಲಂತೆ, ಸರಿ ಆಗತ್ತಂತೆ, ನಾಳೆ ನಾಡ್ದಂಗೆ ವಾಸಿ ಆಗತ್ತಂತೆ ಹೇಳಿ ನಾವು ಅನ್ಕೊಳ್ತಿದ್ವಿ. ಅವರು ಕೂಡ ನಮ್ಗೆ ಅದೇ ರೀತಿ ಉತ್ಸಾಹವನ್ನ ತುಂಬ್ತಿದ್ರು. ಅಲ್ಲಿಗೆ ನಮ್ಮ ಸುತ್ತ ಇರುವ ವಾತಾವರಣ ಅಂದ್ರೆ ನಮ್ಮ ಸುತ್ತ ಇರುವ ಹೈ ಎನರ್ಜಿ ಅಂದ್ರೆ ಸಕಾರಾತ್ಮಕತೆ ನಮ್ಮನ್ನ ಹೆಚ್ಚಾಗಿ ಸೇರುತ್ತೆ. ಆ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಆ ಗಾಯ ಬೇಗನೆ ಕೂಡ ಆಗತ್ತೆ. ಅದೇ ನಾವು ಒಂದು ಇರುವೆ ಕಚ್ಚಿದ್ದಕ್ಕೂ ಇದು ಏನಾಗುತ್ತೋ ಏನೋ, ಸೆಫ್ಟಿಕ್ ಆಗುತ್ತೋ ಏನೋ, ಗಾಯ ಆಗ್ಬಿಡುತ್ತೋ ಏನೋ, ಮೈ ತುಂಬ ವಿಷ ಹರಡ್ಬಿಡುತ್ತೋ ಏನೋ, ಈ ರೀತಿಯಾಗಿ ನಾವು ಥಿಂಕ್ ಮಾಡ್ತಾ ಇದ್ರೆ, ಯೋಚನೆ ಮಾಡ್ತಾ ಇದ್ರೆ ಖಂಡಿತ ನಮಗೆ ಆ ಸಣ್ಣ ಇರುವೆ ಕಚ್ಚಿದ್ದು ಕೂಡ ಒಂದು ಸೆಫ್ಟಿಕ್ ಆಗೋ ಲೆವೆಲ್ಗೆ ಆ ಗಾಯ ಹೋಗ್ಬಿಡುತ್ತೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಹೇಳೋ ವಿಚಾರ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ಯಾವುದನ್ನ ಗ್ರಹಿಸ್ಕೊಳ್ತಾ ಹೋಗುತ್ತೋ, ಯಾವುದನ್ನ ಪದೇ ಪದೇ ಚಿಂತಿಸ್ತಾ ಹೋಗುತ್ತೋ, ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದೇ ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ನೋಡ್ರಿ, ನಾವು ಹಿಂದೆ ಸಣ್ಣವರಿದ್ದಾಗ ಏನ್ ಮಾಡ್ತಿದ್ವಿ, ತುಂಬಾ ಆಟ ಆಡ್ತಿದ್ವಿ. ಆಟ ಆಡ್ಬೇಕಾದ್ರೆ ನಾವು ದಿನಕ್ಕೆ 1-2-3 ಸಾರಿ ಅಂತೂ
ಅಂತೂ ಬೀಳ್ತಿದ್ವಿ. ಬಿದ್ದೆದ್ದಾಗ ಮಂಡಿ ಅಂತೂ ಗಾಯ ಆಗೇ ಆಗ್ತಿತ್ತು ಸ್ನೇಹಿತರೆ. ಆ ಸಂದರ್ಭದಲ್ಲಿ ಬೇಗನೆ ನಮ್ಮ ಬಾಯಿ ಎಂಜಲನ್ನು ಅದಕ್ಕೆ ಹಚ್ಕೊಂಡು ಮತ್ತೆ ಆಟ ಆಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅಂದರೆ ನಮ್ಗೆ ಏನಪ್ಪ ಅಂದರೆ ಗಾಯದ ಬಗ್ಗೆ ಚಿಂತೆ ಇಲ್ಲ, ನಮಗೆ ಮತ್ತೆ ಆಟ ಆಡಬೇಕು, ನಾನು ಆಟ ಆಡಬೇಕು ಅನ್ನೋ ಉತ್ಸಾಹ ನಮಗೆ. ಆಗೇನು ಮಾಡ್ತಿತ್ತು, ಈ ಗಾಯವನ್ನು ಸಂಪೂರ್ಣವಾಗಿ ಆ ಗಾಯದ ವಿಚಾರವನ್ನು ನಮ್ಮ ಮನಸ್ಸಿಂದ ಮರೆಸ್ಬಿಡ್ತಿತ್ತು. ಆಗ ಗಾಯಕ್ಕೇನು ಕೆಲಸ, ಇವರಿಗೆ ನನ್ನ ಬಗ್ಗೆ ಆಲೋಚನೆ ಇಲ್ಲ, ನಾನು ಇದ್ರೇನು ಬಿಟ್ರೇನು ಅಂತೇಳಿ ಆ ಗಾಯಕ್ಕೆ ನಾವು ನೆಗ್ಲೆಕ್ಟ್ ಮಾಡಿದ ಹಾಗೆ. ಅಂದರೆ ಯಾವುದೋ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ನಾವು ಅವರನ್ನು ಪೂರ್ಣ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಅಂದರೆ ಅವ್ರು ಏನು ಅನ್ಕೊಳ್ತಾರೆ, ಇವ್ರು ನನಗೆ ಯಾವುದೇ ರೀತಿ ಪ್ರೀತಿ ಗೌರವ ಕೊಡ್ತಾ ಇಲ್ಲ, ಇವ್ರ ಜೀವನದಲ್ಲಿ ಇದ್ದು ಒಂದೇ, ಇಲ್ಲದೆ ಇರೋದು ಒಂದೇ ಅಂತೇಳಿ ಅವ್ರು ನಮ್ಮಿಂದ ದೂರ ಆಗ್ತಾರಲ್ಲ, ಅದೇ ರೀತಿ ವಿಚಾರ ಸ್ನೇಹಿತರೆ. ಇದು ನಿಮಗೆ ಕ್ಲಿಷ್ಟ ಅನ್ಸ್ಬೋದು, ಕ್ಲಿಷ್ಟ ಅಲ್ಲ, ಇದು ಸಾಮಾನ್ಯ ವಿಚಾರ, ಅರ್ಥ ಮಾಡ್ಕೊಳ್ಳುವಂಥ ಸಾಮಾನ್ಯ ವಿಚಾರವಾಗಿ. ನಾವು ನಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ನಮ್ಮಲ್ಲಿರುವ ಸಮಸ್ಯೆಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ಚಿಂತೆಗಳಾಗಿರ್ಬೋದು, ಹಣದ ಸಮಸ್ಯೆಗಳಾಗಿರ್ಬೋದು, ಅದ್ರ ಬಗ್ಗೆನೇ ನಾವು ಯಾವುದೇ ಕಾರಣಕ್ಕೂ ಚಿಂತಿಸಬಾರ್ದು. ಅಂದರೆ ಮುಂದೆ ಏನಾಗುತ್ತೋ ಏನೋ, ಮುಂದೆ ನನ್ನ ಹತ್ರ ಹಣ ಸ್ವಲ್ಪ ಇದೆ, ಆ ಹಣ ಎಲ್ಲ ಖರ್ಚಾದ್ಮೇಲೆ ನನ್ನ ಜೀವನ ಹೇಗಾಗುತ್ತೋ ಏನೋ. ನಮಗೆ ಯಾವಾಗ ಹಣದ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸಮಸ್ಯೆ ವಿಚಾರ ಆಗಿರ್ಬೋದು, ಅದರ ಅನುಭವದ ನೋವುಗಳಿಂದ ನಾವು ನರಳಾಡ್ತಾ ಇರ್ತೀವೋ, ಸಂಕಟ ಉಂಟಾಗ್ತಾ ಇರುತ್ತೋ, ಅದೇ ವಿಚಾರ ಆಗಿರಲಿ. ಹಾಗಾಗಿ ಹಣಕ್ಕೆ ಸಂಬಂಧಪಟ್ಟಿರೋ ವಿಚಾರವೇ ಆಗಿರಲಿ, ಸಂಬಂಧಗಳಿಗೆ ಸಂಬಂಧಪಟ್ಟಿರೋ ವಿಚಾರವೇ ಆಗಿರಲಿ, ಇಲ್ಲ ಅಂದರೆ ಕೆಲಸ ಇಲ್ಲ ಅನ್ನೋ ವಿಚಾರವೇ ಆಗಿರಲಿ, ಇಲ್ಲ ನಮ್ಮನ್ನು ಯಾರೋ ನಿಂದಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ ಅನ್ನೋ ವಿಚಾರವೇ ಆಗಿರಲಿ, ಅದಕ್ಕೆ ನಾವು ಮೊದಲು ನೋವು ಪಟ್ಕೊಂಡು ಅಳ್ತೀವಿ. ಇಲ್ಲವೇ ನಮ್ಮ ಹಣೆಯ ಬರಹವನ್ನು ನಾವೇ ಬೈಕೊಳ್ತೀವಿ. ಅಲ್ಲಿಗೇನಾಯಿತು, ನಮ್ಮನ್ನು ನಾವು ನಿಂದಿಸ್ಕೊಳ್ತಾ ಇದ್ದೀವಿ, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಮ್ಮಲ್ಲೇ ಸಕಾರಾತ್ಮಕ ಆಲೋಚನೆಗಳಿಲ್ಲ, ಆತ್ಮವಿಶ್ವಾಸ ಇಲ್ಲ, ನಮ್ಮ ಬಗ್ಗೆ ನಮಗೆ ಕೇವಲ ಕೀಳರಿಮೆ ಇದೆ. ಹೀಗೆ ನಾವು ಏನಾದರೂ ಸಮಸ್ಯೆ ಬಂದಾಗ ನಮ್ಮ ಜೀವನದಲ್ಲಿ ಕೇವಲ ನಕಾರಾತ್ಮಕ ವಿಚಾರಗಳತ್ತ ನಮ್ಮ ಗಮನವನ್ನು ಬಹಳವಾಗಿ ಕೇಂದ್ರೀಕರಿಸ್ತೀವಿ. ಹಾಗಾಗಿ ನಕಾರಾತ್ಮಕತೆಯನ್ನು ನಾವಾಗಿ ನಮ್ಮ ಬಳಿ ಸೆಳೆದುಕೊಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಸ್ನೇಹಿತರೆ. ನಾವು ಹೇಗೆ ನಮ್ಮ ಜೀವನದಲ್ಲಿ ಯಾರಿಂದನಾದರೂ ಸಮಸ್ಯೆ ಆಗ್ತಾ ಇದೆ, ಕೆಟ್ಟದನ್ನು ಅವ್ರು ನಮಗೆ ಬಯಸ್ತಾ ಇದ್ದಾರೆ ಅಂದಾಗ ಅಂತಹ ಕೆಟ್ಟ ಜನರನ್ನು ನಾವು ಹೇಗೆ ದೂರ ಇಡ್ತೀವೋ, ಅವರಿಂದ ನಮಗೆ ತುಂಬ ಕೆಟ್ಟದಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಅವರಿಂದ ನಾವಾದರೂ ದೂರ ಇರೋಣ, ಇಲ್ಲಾಂದರೆ ಅವರನ್ನೇ ನಮ್ಮಿಂದ ದೂರ ಇರೋಣ ಅನ್ನೋ ಮನೋಭಾವದಿಂದ ನಾವು ಅವರನ್ನು ದೂರ ಇಡ್ತೀವಿ. ಅದರಿಂದ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅಂದಮೇಲೆ ನಾವು ನಮ್ಮಲ್ಲಿ ಮೂಡ್ತಾ ಇರೋ ಇಂಥ ಹಣದ ಬಗ್ಗೆ ಆಗಿರ್ಬೋದು, ಕೆಲಸದ ಬಗ್ಗೆ ಆಗಿರ್ಬೋದು, ಯಾವುದೇ ನೋವಿನ ವಿಚಾರದ ಬಗ್ಗೆ ಆಗಿರ್ಬೋದು, ಈ ವಿಚಾರಗಳನ್ನು ಪದೇ ಪದೇ ನಾವು ನೆನಪಿಸ್ಕೊಳ್ಬಾರ್ದು. ಇದೇ ಆಗತ್ತಾ, ಹೀಗಾಗ್ಬೋದಾ, ನಾಳೆ ಏನಾಗುತ್ತೋ ಏನೋ, ಮನೆ ಕಟ್ತೀನೋ ಇಲ್ಲೋ, ಕೆಲಸ ಸಿಗುತ್ತೋ ಇಲ್ಲೋ, ಈ ರೀತಿ ವಿಚಾರಗಳನ್ನು ಮಾಡಬಾರ್ದು. ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತೀನೋ ಇಲ್ಲೋ, ನಮ್ಮ ಹತ್ರ ಹಣನೇ ಇಲ್ಲ, ಈ ರೀತಿಯಾಗಿ ನಮ್ಮ ಹತ್ರ ದುಡ್ಡೇ ಇಲ್ಲ, ನಾವು ಒಂದು ಮನೆ ತೊಗೊಳ್ತೀವೋ ಇಲ್ಲೋ, ಈ ರೀತಿಯಾಗಿ ನಾವು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅಂದರೆ ಈ ಪ್ರಕೃತಿಗಾಗಿರ್ಬೋದು, ಬ್ರಹ್ಮಾಂಡಕ್ಕಾಗಿರ್ಬೋದು, ಈ ಯೂನಿವರ್ಸಿಗಾಗಿರ್ಬೋದು, ಎಲ್ಲದರ ಪ್ರತಿರೂಪವಾಗಿರುವ ನಾವು ನಂಬಿರುವ ಬಾಬಾ ಆಗಿರ್ಬೋದು, ಇಲ್ಲ ಯಾವುದೋ ದೇವರಾಗಿರ್ಬೋದು, ಅದಕ್ಕೆ ನಾವು ದಿನನಿತ್ಯ ಏನು ಸಂದೇಶ ಕಳಿಸ್ತಾ ಇದ್ದೀವಿ, ನಮ್ಮಿಂದ ಆಗೋದಿಲ್ಲ, ನಮಗೆ ಸಿಗೋದಿಲ್ಲ, ಕೆಟ್ಟದೆ, ನನ್ನ ಹಣೆಯ ಬರ ಸರಿ ಇಲ್ಲ, ನನ್ನ ಜೀವನದಲ್ಲಿ ನಾನು ಮನೆ ಕಟ್ತೀನೋ ಇಲ್ಲೋ, ಮದುವೆ ಮಾಡ್ತೀನೋ ಇಲ್ಲೋ, ಉದ್ಧಾರ ಆಗ್ತೀನೋ ಇಲ್ಲೋ, ಕೆಲಸ ಸಿಗುತ್ತೋ ಇಲ್ಲೋ, ಈ ರೀತಿಯಾಗಿ ನಾವು ನೆಗೆಟಿವ್ ಆಗಿರೋ ಮಾತುಗಳನ್ನು, ನೆಗೆಟಿವ್ ಆದ ಯೋಚನೆಗಳನ್ನು ಆ ಭಗವಂತನಿಗಾಗಿರ್ಬೋದು, ಈ ಯೂನಿವರ್ಸಿಗಾಗಿರ್ಬೋದು, ಈ ಬ್ರಹ್ಮಾಂಡಕ್ಕಾಗಿರ್ಬೋದು ನಾವು ದಿನನಿತ್ಯ ತಲುಪಿಸ್ತಾನೆ ಇದ್ದೀವಿ. ಆಗ ಏನಾಗುತ್ತೆ, ನಾವು ದಿನನಿತ್ಯ ಏನನ್ನು ತಲುಪಿಸ್ತಾ ಇದ್ದೀವೋ ಅದೇ ನಮಗೆ ಇಷ್ಟ ಅಂತೇಳಿ ಆ ಕಡೆಯಿಂದ ನಮಗೆ ಅದೇ ರೀತಿಯ ರಿಪ್ಲೈ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸ್ವಲ್ಪ ವಿಚಾರನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ರಿ. ಅಂದರೆ ನಾವು ಕೆಟ್ಟದನ್ನು ಕೊಟ್ಟರೆ ಕೆಟ್ಟದೇ ಮರಳಿ ಬರುತ್ತೆ, ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಮರಳಿ ಬರುತ್ತೆ ಅಂತ ಹೇಗೆ ಅಂದ್ಕೊಳ್ತೀವೋ, ಅದೇ ತರಹ ನಾವು ಒಂದು ಒಳ್ಳೆಯ ಜಾಗದಲ್ಲಿ ಬಿದ್ದಿರೋ ಬಾಲನ್ನು ಎತ್ತಿ ಗೋಡೆಗೆ ಹೊಡೆದಾಗ ಅದು ಪುಟ್ಟದು ಬಂದು ನಮ್ಮ ಕೈಯನ್ನೇ ಸೇರತ್ತೆ. ಅದೇ ರೀತಿ ಒಂದು ಕೆಸರು ಗುಂಡಿಯಲ್ಲಿ ಬಿದ್ದಿರೋ ಬಾಲನ್ನು ತೆಗೆದು ನಾವು ಗೋಡೆಗೆ ಹೊಡೆದಾಗ ಆ ಬಾಲಿನ ಜೊತೆಗೆ ಅದರಲ್ಲಿರೋ ಕೆಸರು ಸಹ, ಅದರಲ್ಲಿರೋ ಆ ಕೆಸರು ಕೂಡ ನಮ್ಮನ್ನು ಬಂದು ತಲುಪುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆ ಈ ವಿಚಾರ ಕೂಡ ಯಾವಾಗಲೂ ನಾವು ದೃಢ ವಿಶ್ವಾಸದಿಂದ ಇರಬೇಕು. ನಾವು ಬಾಬಾನಲ್ಲಿ ನಂಬಿಕೆ ಇಟ್ಟಿದ್ದೀವಾ, ಖಂಡಿತ ನನ್ನ ಜೀವನದಲ್ಲಿ ಎಲ್ಲದನ್ನ ಸಾಧನೆ ಮಾಡೇ ಮಾಡ್ತೀನಿ, ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ನನಗೊಂದು ಒಳ್ಳೆ ಜೀವನ ಸಂಗಾತಿ ಸಿಗ್ತಾಳೆ, ಹಾಗೆ ನನ್ನ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳಿಂದ ನಾನು ಪಾರಾಗ್ತೀನಿ, ನನ್ನ ಸಂಬಂಧಗಳು, ಕೆಲವು ಸಂಬಂಧಗಳಲ್ಲಿ ಬಿರುಕು ಮೂಡಿದೆಯಲ್ಲ ಆ ಎಲ್ಲ ಸಂಬಂಧಗಳು ಸರಿ ಆಗ್ತವೆ. ಹಾಗೆ ಈ ರೀತಿಯಾಗಿರಬೇಕು ನಮ್ಮ ಆಲೋಚನೆಗಳು. ಅದು ಬಿಟ್ಟು ಯಾರೋ ಬಂದು ನಿನಗೆ ಕೆಲಸ ಇಲ್ವಲ್ಲ ಅಂತ ಕೇಳಿದಾಗ, ಅಯ್ಯೋ ಹೌದು ಕಣೋ, ನನ್ನ ಹತ್ರ ಕೆಲಸನೇ ಇಲ್ಲ, ಸಿಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ ಜೀವನದಲ್ಲಿ ಅಂದರೆ ಅದೇ ಆಗತ್ತೆ. ಅದೇ ಅದ್ರ ಬದಲಿ ಇಲ್ಲ, ನಾನು ಬಾಬಾನ ನಂಬಿದ್ದೀನಿ, ಖಂಡಿತ ನನಗೆ ಬಾಬಾ ಒಂದು ಒಳ್ಳೆ ಕೆಲಸವನ್ನು ಕೊಡಿಸ್ತಾರೆ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ, ಅವರಲ್ಲೇ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ನಾವು ಗಟ್ಟಿ ನಿರ್ಧಾರದಿಂದ ಆತ್ಮವಿಶ್ವಾಸದಿಂದ ಹೇಳಿದಾಗ ಅದೇ ರೀತಿಯ ಸಕಾರಾತ್ಮಕ ಊರ್ಜೆಗಳ ಜೊತೆ ಮತ್ತೊಂದಿಷ್ಟು ಸುತ್ತಮುತ್ತ ಇರುವ ಸಕಾರಾತ್ಮಕ ಊರ್ಜೆಗಳು ಪ್ರತಿಸ್ಪಂದಿಸಿ ನಮಗೇನು ಬೇಕೋ ಆ ಕೆಲಸವನ್ನು ಮಾಡಿಕೊಡ್ತವೆ ಸ್ನೇಹಿತರೆ. ಇದೇ ಈ ಸೃಷ್ಟಿಯ ನಿಯಮ ಕೂಡ ಆಗಿದೆ. ಈ ರೀತಿಯಾಗಿ ಮೊದಲು ನಾವು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಯೋಚನೆಗಳ ಮೇಲೆ, ನಮ್ಮ ನಿರ್ಣಯಗಳ ಮೇಲೆ ಈ ರೀತಿ ನಕಾರಾತ್ಮಕ ಪ್ರಭಾವಗಳನ್ನು ಪದೇ ಪದೇ ಬೀರ್ತಾನೆ ಇದ್ದರೆ, ನಾವು ತೆಗೆದುಕೊಳ್ಳುವ ಪ್ರತಿ ಆಲೋಚನೆಗಳು ನೆಗೆಟಿವ್ ಆಗಿದ್ದಾಗ
ಆಗ ನಮ್ಮ ಜೀವನದಲ್ಲಿ ನಮಗೆ ಪದೇ ಪದೇ ಸೋಲಾಗುತ್ತೆ. ಅದು ಯಾವುದೇ ವಿಚಾರ ಆಗಿರ್ಬೋದು, ಅದರಲ್ಲಿ ನಾವು ಸೋಲನ್ನೇ ಕಾಣ್ತೀವಿ. ನಾನು ಹಣದ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹಣಕ್ಕೆ ನಾವು ಆದರ, ಗೌರವ, ಪ್ರೀತಿ ಕೊಟ್ಟು ನೋಡಿದಾಗ ಅದು ನಮ್ಮನ್ನು ಸೆಳೆಯುತ್ತೆ, ನಮ್ಮ ಕಡೆನೇ ಆಕರ್ಷಣೆ ಮಾಡುತ್ತೆ. ಇಲ್ಲಿ ಹಾಗೆ ಬೇರೆಯವರನ್ನ ನೋಡಿ ಅವ್ರ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಬಂಗಾರ ಇದೆ, ನನ್ನ ಹತ್ರ ಯಾವುದೂ ಇಲ್ಲ, ಈ ರೀತಿಯಾಗಿ ಕೂಡ ನಕಾರಾತ್ಮಕವಾಗಿ ನಾವು ಪದೇ ಪದೇ ನಮ್ಮನ್ನು ಹೀಯಾಳಿಸುವಂಥ ಕೆಲಸವನ್ನು ಮಾಡಬಾರ್ದು. ಯಾಕಂದರೆ ನಮ್ಮ ಅಂತರಂಗದಲ್ಲೂ ಕೂಡ ಒಂದು ಭಗವಂತನ ಶಕ್ತಿ ಅನ್ನೋದಿದೆ ಅಲ್ವಾ, ನಮ್ಮ ದೇಹದಲ್ಲಿ ಒಂದು ಆತ್ಮವಾಸವಾಗಿದೆಯಲ್ಲ, ಅದಕ್ಕೆ ನಾವು ಯಾವಾಗಲೂ ನೆಗೆಟಿವ್ ಆಗಿ ಸಂದೇಶವನ್ನು ಕಳಿಸ್ಬಾರ್ದು. ಅದು ಏನನ್ನ ಯೋಚಿಸ್ತೀವೋ ಅದು ಅದನ್ನೇ ತಗೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯ ಚಿಂತನೆಯನ್ನು ಮಾಡಬೇಕು. ಹಾಗೆ ಗುರುವಿನಲ್ಲಿ ದೃಢ ವಿಶ್ವಾಸ ಬಿಟ್ಟಿದ್ದೀವ, ಅದರ ಪ್ರಕಾರನೇ ನಾವು ನಡ್ಕೊಳ್ಬೇಕು. ಹಾಗಂತ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಾಬಾನ ಮುಂದೆ ಕುಂತು ನನಗೆ ಹಣ ಕೊಡು, ಕೆಲಸ ಕೊಡು ಅಂತ ಹೇಳಿ ನಾನು ಕೇಳಿದರೆ ಕೆಲಸ ಸಿಗುತ್ತೆ ಅಂತ ನಾನು ಎಲ್ಲೂ ಹೇಳಲ್ಲ ಸ್ನೇಹಿತರೆ. ಅಂದರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವಂತೂ ಪಡಲೇಬೇಕು. ಆತ್ಮವಿಶ್ವಾಸದಿಂದ ನಾವು ಪ್ರಯತ್ನ ಪಡಬೇಕು. ಗುರುಗಳಲ್ಲಿ ನಾವು ಅದನ್ನು ಸಮರ್ಪಣೆ ಮಾಡಬೇಕು. ಬಾಬಾ, ನಾನು ಒಂದು ಕೆಲಸದ ವಿಚಾರದಲ್ಲಿ, ಒಂದು ಒಳ್ಳೆಯ ವಿಚಾರದಲ್ಲಿ, ಮನೆ ಕಟ್ಟೋದಾಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀನಿ, ಆ ಕೆಲಸವನ್ನು ಕೈಗೂಡಿಸಿಕೊಳ್ಳಲು ನನಗೆ ಸಹಾಯ ಮಾಡಿ, ಅದಕ್ಕೋಸ್ಕರ ಆ ವಿಚಾರವನ್ನು ನಿಮ್ಮ ಪಾದಗಳಲ್ಲಿ ಮೊದಲು ನಾನು ಶರಣಾಗಿಸ್ತಿದ್ದೀನಿ ಅಂತ ಹೇಳಿ ನಾವು ಭಗವಂತನ, ಆ ಬಾಬಾರವರ ಪಾದಗಳಿಗೆ ಶರಣಾಗಿಸಿದಾಗ ಆ ವಿಚಾರ ಅವರಲ್ಲಿ ಪರಿಶೀಲನೆಗೆ ಒಳಗಾಗತ್ತೆ. ಆ ವಿಚಾರವನ್ನು ಬಾಬಾ ಖಂಡಿತವಾಗಿಯೂ ಪರಿಶೀಲನೆ ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮ ಪ್ರತಿಯೊಂದು ಮಾತು ನಡವಳಿಕೆಯನ್ನು ಬಾಬಾ ಗಮನಿಸ್ತಾನೆ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಕೆಲವೊಮ್ಮೆ ನಾವು ಅಂದ್ಕೊಂಡಾಗ ತಕ್ಷಣವೇ ಕೆಲಸ ಆಗ್ತವೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ನಮಗೆ ಅನುಮಾನ ಇದ್ದಾಗ ಮಾತ್ರ ಆ ಕೆಲಸದಲ್ಲಿ ನಮಗೆ ವಿಳಂಬ ಆಗ್ತಾ ಹೋಗುತ್ತೆ. ಮತ್ತೆ ಕೆಟ್ಟದಿದ್ರೂ ಕೂಡ ಬಾಬಾ ವಿಳಂಬ ಮಾಡ್ತಾರೆ. ಅಲ್ಲಿ ಆ ದಾರಿ ಸರಿ ಇರೋದಿಲ್ಲ, ಇಲ್ಲ ಅಲ್ಲಿ ನಮಗೆ ವಂಚನೆ ಮಾಡೋ ಜನರು ಇರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಆ ಕೆಲಸ ಸಿಗೋದಾಗಲಿ, ಇಲ್ಲ ಏನೋ ಒಂದು ವಿಚಾರ ನಡೆಯೋದಾಗಲಿ ನಿಧಾನ ಆಗ್ತಾ ಹೋಗುತ್ತೆ. ನಾವು ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ, ಒಳ್ಳೆಯ ಉದ್ದೇಶಗಳನ್ನು ಹೊಂದುತ್ತಾ ಈ ಯೂನಿವರ್ಸಿಗೆ, ಈ ಪ್ರಕೃತಿಗೆ, ಈ ವಿಶ್ವಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾದ ಊರ್ಜೆಗಳೊಂದಿಗೆ ಸ್ಪಂದಿಸ್ತಾ ಇದ್ದೀವಿ ಅಂದರೆ ಅದರಿಂದ ಕೂಡ ನಮಗೆ ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳೇ ಪ್ರತಿಸ್ಪಂದಿಸ್ತವೆ ಸ್ನೇಹಿತರೆ. ಅಂದರೆ ಯೂನಿವರ್ಸ್, ವಿಶ್ವ ಎಲ್ಲವೂ ಆ ಗುರುವೇ, ಆ ಪರಬ್ರಹ್ಮ ಸ್ವರೂಪನೇ. ಅಂದರೆ ಅವನಲ್ಲಿ ಒಂದು ಭರವಸೆ ಇಟ್ಟು ನಾವು ಯಾವುದೋ ಒಂದು ಕೆಲಸ ಮಾಡ ಹೊರಟಾಗ ಆ ವಿಚಾರವನ್ನು ಅವರಲ್ಲಿ ನಂಬಿಕೆ ಇಟ್ಟು ನಾವು ಶರಣಾಗಿಸಿದಾಗ ಅವರು ಕೂಡ ಇವಳು ನನ್ನ ಮೇಲೆ ನಂಬಿಕೆ ಇಟ್ಟು ಈ ವಿಚಾರವನ್ನು ಶರಣಾಗಿಸಿದಾಳೆ, ಇದರಲ್ಲಿ ಏನು ಇವಳಿಗೆ ಒಳ್ಳೆಯದನ್ನು ಮಾಡಬೇಕು, ಎಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಒಳ್ಳೆಯದನ್ನು ಮಾಡೋಣ, ಒಳ್ಳೆಯ ದಾರಿಯನ್ನು ತೋರಿಸೋಣ ಅಂತೇಳಿ ಅದು ಕೂಡ ನಮ್ಮ ಜೊತೆಗೆ ಪ್ರತಿಸ್ಪಂದಿಸುತ್ತೆ ಸ್ನೇಹಿತರೆ. ಅಂದರೆ ಈ ಸೃಷ್ಟಿಯ ವೈಚಿತ್ರ್ಯವೇ ಆಗಿದೆ. ನಾವು ಏನನ್ನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗ್ತಾ ಹೋಗುತ್ತೆ. ಅಂದರೆ ನಾವು ಎಷ್ಟು ಅವನಲ್ಲಿ ಧ್ಯಾನಾಸಕ್ತರಾಗ್ತೀವೋ, ಅವರಲ್ಲಿ ನಮ್ಮನ್ನು ನಾವು ಶರಣಾಗಿಸ್ತೀವೋ, ಪ್ರತಿಯೊಂದು ವಿಚಾರವನ್ನು ಅವರ ಪಾದಗಳಲ್ಲಿ ಇಡ್ತಾ ಹೋಗ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಅವರ ಶಕ್ತಿ ನಮಗೆ ಹತ್ತಿರ ಆಗ್ತಾ ಹೋಗುತ್ತೆ ಅನ್ನೋದೇ ಅರ್ಥ ಸ್ನೇಹಿತರೆ. ಅಂದರೆ ನಮಗೆ ಮುಂದೆ ಏನೋ ಆಗುತ್ತೆ ಅನ್ನೋ ಸೂಚನೆ ಸಿಗುತ್ತೆ. ಹಾಗೆ ಒಳ್ಳೆಯದಾಗೋ ಲಕ್ಷಣಗಳು ಕಾಣಿಸ್ತವೆ, ಹಾಗೆ ಏನಾದರೂ ಕೆಟ್ಟದಾಗೋ ಲಕ್ಷಣಗಳು ಕಾಣಿಸ್ತವೆ. ಅಂದರೆ ನಮ್ಮ ಆತ್ಮಸಾಕ್ಷಿ ಅಷ್ಟೊಂದು ಗಟ್ಟಿ ಆಗ್ತಾ ಹೋಗುತ್ತೆ, ದುರ್ಬಲತೆಯನ್ನು ಕಳೆದುಕೊಳ್ತಾ ಹೋಗುತ್ತೆ, ಅದು ಸಬಲತೆಯನ್ನು ಪಡ್ಕೊಳ್ತಾ ಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಒಳ್ಳೆಯ ತೀರ್ಮಾನಗಳನ್ನು, ನಿರ್ಣಯಗಳನ್ನು ನಮ್ಮ ಜೀವನದಲ್ಲಿ ತಗೊಳ್ಳಿಕ್ಕೆ ಮೊದಲು ಅದು ನಮಗೆ ಸಹಾಯ ಮಾಡುತ್ತೆ. ಅಂದರೆ ಅದು ನಮ್ಮ ಆತ್ಮಸಾಕ್ಷಿ ಸ್ನೇಹಿತರೆ. ಹಾಗಾಗಿ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಯಾವುದೇ ರೀತಿ ಕೆಲಸವನ್ನು ನಾವು ಮಾಡಬಾರ್ದು. ಯಾಕಂದರೆ ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಸರಿಯಾದ ಒಂದು ದಾರಿಯಲ್ಲೇ ನಡೆಸ್ತಾ ಇರುತ್ತೆ. ಯಾಕಂದರೆ ನಾವು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ದಿನನಿತ್ಯ ಸಲ್ಲಿಸ್ತಾ ಇದ್ದೀವಿ. ಆಲೋಚನೆಗಳ ಮೂಲಕ ನಾವು ಒಂದು ಒಳ್ಳೆಯ ಆಲೋಚನೆಯನ್ನು ಮನಸ್ಸು ತುಂಬ ಮಾಡ್ತಾ ಇದ್ದೀವಿ ಅಂದರೆ ಅದು ಒಂದು ಸಂಕಲ್ಪದ ರೀತಿಯಲ್ಲಿ ಆ ಆತ್ಮಕ್ಕೆ ಅದು ಪ್ರವೇಶ ಮಾಡ್ತಾ ಇರುತ್ತೆ. ಹಾಗಾಗಿ ಆತ್ಮಸಾಕ್ಷಿ ನಮಗೆ ಸ್ಪಂದಿಸುತ್ತಾ ಹೋಗುತ್ತೆ ಸ್ನೇಹಿತರೆ. ನಾವು ಯಾವಾಗಲೂ ಹಣದ ಬಗ್ಗೆ ಆಗಲಿ, ಯಾವುದೇ ವಿಚಾರದ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಎಷ್ಟು ದುಡಿದ್ರೂ ಇಷ್ಟೇ, ಎಷ್ಟು ಅನುಕೂಲವಿದ್ರೂ ಇಷ್ಟೇ, ಎಷ್ಟು ದುಡಿದ್ರೂ ಅಷ್ಟೇ, ಅಪ್ಪ ನನ್ನ ಹತ್ರ ಹಣ ಉಳಿಯೋಲ್ಲ, ಈ ರೀತಿ ಅಂದ್ಕೊಳ್ಬಾರ್ದು. ಅದು ಅವಮಾನ, ಮಹಾಲಕ್ಷ್ಮಿಗೆ ಮಾಡುವ ಅವಮಾನ ಆಗುತ್ತೆ. ಅಂದರೆ ಈ ಜಗತ್ತಿನಲ್ಲಿ ಹೈ ಎನರ್ಜಿ ಇರೋನಲ್ಲಿ ಭಗವಂತನನ್ನ ಬಿಟ್ಟರೆ ಹೈ ಎನರ್ಜಿ ಇರೋ ವಸ್ತು ಅಂದರೆ ಅದು ದುಡ್ಡು ಮಾತ್ರ, ಹಣ ಮಾತ್ರ ಸ್ನೇಹಿತರೆ. ಅದಕ್ಕೆ ಮಾತ್ರ ಅಷ್ಟೊಂದು ಶಕ್ತಿ. ಹಣ ಇದ್ರೇನೆ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋಷ್ಟ್ರ ಮಟ್ಟಿಗೆ ನಾವು ಹಣದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ದೇವರಿಗಿಂತ ನೆಕ್ಸ್ಟ್ ಸ್ಥಾನ ಅದು ಹಣಕ್ಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಹಣ ನಮ್ಮ ಭೌತಿಕ ಸುಖಗಳಿಗೆ ಸಹಾಯ ಮಾಡುತ್ತೆ. ಅಂದರೆ ನಾವು ಏನನ್ನು ಪಡ್ಕೊಳ್ಬೇಕು ಅಂತ ಇದೀವೋ ಅದು ಎಲ್ಲದಕ್ಕೂ ಅದು ಸಹಾಯ ಮಾಡುತ್ತೆ. ಆದರೆ ಭಗವಂತ ಹಾಗಲ್ಲ, ಅವನು ನಮ್ಮ ಅಂತರಂಗವನ್ನು ಶುದ್ಧ ಮಾಡ್ತಾನೆ. ಅಂತರಂಗವನ್ನು ಶುದ್ಧ ಮಾಡೋದ್ರ ಜೊತೆಗೆ ಹಣದಿಂದ ಏನನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲಲ್ಲ ಅದನ್ನೆಲ್ಲ ಆ ಭಗವಂತ ಕೊಡ್ತಾನೆ ಸ್ನೇಹಿತರೆ. ಭಗವಂತನಿಗೂ ಹಣಕ್ಕೂ ಇರುವ ವ್ಯತ್ಯಾಸ ಕೂಡ ಇದೇ ಆಗಿದೆ.
ಹಣ ನಮ್ಮ ಹತ್ರ ಇದ್ರೆ ನಾವು ಏನನ್ನಾದ್ರೂ ಕೊಂಡ್ಕೊಳ್ಬಹುದು. ಸಾವನ್ನಂತೂ ತಡೆಯಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅದು ಸಾವನ್ನ ತಡೆಯಲಿಕ್ಕೆ ಆಗೋದಿಲ್ಲ, ಕಾಯಿಲೆಗಳನ್ನ ಬರೋದನ್ನ ತಡೆಯಲಿಕ್ಕಾಗಲ್ಲ, ಅಪಘಾತಗಳನ್ನ ಆಗೋದನ್ನ ತಡೆಯಲಿಕ್ಕಾಗಲ್ಲ. ಇನ್ನು ಯಾವುದೇ ರೀತಿಯ ಅವಘಡಗಳು ನಮ್ಮ ಜೀವನದಲ್ಲಿ ನಡೀತಾ ಇದಾವೆ ಅಂದ್ರೆ ಅದು ಯಾವುದನ್ನು ಈ ಹಣ ತಡೆಯೋದಿಲ್ಲ ಸ್ನೇಹಿತರೆ. ಅದು ನಮ್ಮ ಜೊತೆಗಿರುತ್ತೆ. ನೀನ್ ಹೇಗಾದ್ರೂ ನನ್ನನ್ನು ಉಪಯೋಗಿಸ್ಕೋ ಅಂತ ಹೇಳಿ ನನ್ನ ಜೊತೆಗಿರುತ್ತೆ. ಹಣನೇ ಬೇಕು ಬೇಕು ಅಂತ ನಾವು ಪಡ್ಕೊಂಡಾಗ, ಅದೇ ನಾವು ಭಗವಂತನೇ ಆ ಗುರುವೇ ಬೇಕು ಅಂತ ಹೇಳಿ ನಾವು ಬೇಡಿ ಪಡ್ಕೊಂಡಾಗ ಆ ಗುರು ಈ ಹಣ ಏನೇನ್ ಮಾಡೋದಿಲ್ಲಲ್ಲ ಅದನ್ನೆಲ್ಲ ಆ ಗುರು ಆ ಭಗವಂತ ಕೊಡ್ತಾರೆ ಸ್ನೇಹಿತರೆ. ಅಂದ್ರೆ ನಾವು ಸಾವನ್ನಾದ್ರೂ ಗೆಲ್ಬಹುದು, ಅನಾಹುತ ಆಗ್ತಾ ಇದೆ ಅಂದ್ರೆ ಅದನ್ನ ಬೇಕಾದ್ರೆ ತಪ್ಪಿಸ್ಕೊಳ್ಬಹುದು. ನಮ್ಮ ಹಣೆಯ ಬರಹವನ್ನ ಕೂಡ ನಾವು ಬದಲಾಯಿಸ್ಕೊಳ್ಬಹುದು. ಅಂದ್ರೆ ನಮ್ಮ ಒಳ್ಳೆಯ ಉದ್ದೇಶದ ಸೇವೆಗಳಿಂದ ಕರ್ಮಗಳಿಂದ ನಾವು ಭಗವಂತನನ್ನ ಒಲಿಸಿಕೊಂಡು ಪ್ರಸನ್ನಗೊಳಿಸಿದ್ರೆ ಅವರೇ ನಮ್ ಜೊತೆಗೆ ಇದ್ಬಿಟ್ರು ಅಂದ್ರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಅನಾಹುತಗಳು ಬಂದ್ರು ಅವ್ರು ನಮಗೆ ರಕ್ಷಣೆ ಕೊಡ್ತಾರೆ, ಹಾಗೆ ಮಾರ್ಗದರ್ಶನ ನೀಡ್ತಾರೆ, ಹಾಗೆ ಒಂದು ಒಳ್ಳೆಯ ತಿರುವನ್ನ ಕೊಟ್ಟು ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾರೆ ಸ್ನೇಹಿತರೆ. ಇದೇ ಹಣಕ್ಕೂ ಮತ್ತು ದೇವರಿಗಿರೋ ವ್ಯತ್ಯಾಸ. ಹಾಗಾಗಿ ಕೇವಲ ನಾವು ಹಣದ ಕಡೆ ಗಮನ ಕೊಡೋದನ್ನ ಬಿಟ್ಟು ಸಮೃದ್ಧಿಯ ಕಡೆ ಗಮನ ಕೊಡಬೇಕು. ಹಣಕ್ಕೂ ಸಮೃದ್ಧಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಹಣ ನಾವು ಖರ್ಚು ಮಾಡಿ ಏನನ್ನಾದ್ರೂ ತಗೊಳ್ಬಹುದು, ಅದೇ ಸಮೃದ್ಧಿಯ ಹಾಗಲ್ಲ. ಸಮೃದ್ಧಿ ಅನ್ನೋದೇನ್ ಗೊತ್ತಾ? ಸುಖ, ನೆಮ್ಮದಿ, ಶಾಂತಿ. ಅದರಿಂದ ನಾವು ವಸ್ತುಗಳನ್ನ ಸಂಪಾದನೆಯನ್ನ ಮಾಡಬಹುದೇ ಹೊರತು ಸುಖ, ಸಂತೋಷ, ನೆಮ್ಮದಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಒಳ್ಳೆಯ ಭಾವಗಳಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ, ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ದಾನ ಧರ್ಮ ಆಗಿರ್ಬೋದು, ಒಳ್ಳೊಳ್ಳೆಯ ಉದ್ದೇಶಗಳನ್ನ ಹೊಂದಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಸಂಪತ್ತು ಅಂತ ಅನ್ಸ್ಕೊಳತ್ತೆ ಸ್ನೇಹಿತರೆ. ಅದನ್ನ ಯಾರೂ ಸಹ ಕರಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪುಣ್ಯದ ಸಂಪತ್ತದು ನಮ್ಮ ಜೊತೆಗೆ ಶಾಶ್ವತವಾಗಿ ಇರೋದೇ ಈ ಸಂಪತ್ತು. ಏನು ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡಿ ಸಂಪಾದನೆ ಮಾಡಿರ್ತೀವಲ್ವಾ, ಈ ಸಂಪತ್ತು ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕಾಲಕ್ಕೆ ತಂದ್ಕೊಡುತ್ತೆ. ನಮ್ಮ ಜೊತೆಗಿದ್ದಾಗ ಭೌತಿಕವಾಗಿ ಅದು ನಮಗೆ ಸುಖ ಕೊಟ್ರು ಆಂತರಿಕವಾಗಿ ಅದು ನಮ್ಮ ಎಲ್ಲ ಸುಖ, ಶಾಂತಿ, ನೆಮ್ಮದಿಯನ್ನ ಕಳೆದು ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹಾಗೆ ಪ್ರಾರ್ಥನೆಗೆ ಕೊಳ್ತಾಗ ಸಹ ಹಾಗೆ ನಾವು ಬಾಬಾನಲ್ಲಿ ಒಂದು ಪೂಜೆ ಮಾಡ್ತಾ ಇದೀವಿ, ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಅಂದಾಗ ನಮ್ಮ ಸಂಕಲ್ಪ ದೃಢವಾಗಿರ್ಬೇಕು. ಅಂದ್ರೆ ನಾವು ಏನನ್ನ ಪ್ರಾರ್ಥನೆ ಮಾಡ್ತಾ ಇದೀವಲ್ವಾ, ಅದು ಒಂದು ಕೆಲಸ ಸಿಗೋ ವಿಚಾರದಲ್ಲೇ ಆಗಿರ್ಲಿ, ಇಲ್ಲ ಒಂದು ಹೊಸ ಕೆಲಸ ಶುರು ಮಾಡೋ ವಿಚಾರದಲ್ಲೇ ಆಗಿರ್ಲಿ, ಇಲ್ಲ ಇನ್ ಯಾವುದೇ ವಿಚಾರದಲ್ಲಾಗಿರ್ಲಿ, ಆ ಸಂಕಲ್ಪ ಇರುತ್ತಲ್ಲ ಅದು ಬಹಳ ದೃಢವಾಗಿರ್ಬೇಕು. ಅದು ಹಾಗೇ ಆಗತ್ತೆ. ನನ್ನ ಉದ್ದೇಶ ಒಳ್ಳೇದಿದೆ ಅಂದ್ರೆ ಬಾಬಾ ಖಂಡಿತ ಅದನ್ನ ನಡೆಸ್ಕೊಡ್ತಾರೆ ಅನ್ನೋ ಮನೋಭಾವ ನಮ್ಮಲ್ಲಿ ಇದ್ದಾಗ ಎಂಥದ್ದೇ ನಕಾರಾತ್ಮಕತೆ, ಎಂತಹ ನಕಾರಾತ್ಮಕ ಜನ ಆದ್ರೂ ಕೂಡ ನಮ್ಮನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಮ ವಿಲ್ ಪವರ್, ನಮ್ಮ ಆತ್ಮವಿಶ್ವಾಸ ತುಂಬಾ ಹೆಚ್ಚಿನ ಮಟ್ಟದ್ದಾಗಿರುತ್ತೆ. ಅದು ಇನ್ನೊಬ್ಬರ ನಕಾರಾತ್ಮಕತೆಯನ್ನು ಸಹ ಕುಗ್ಗಿಸುವಷ್ಟು ಮಟ್ಟಿಗೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದ್ದಾಗ ನಾವು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಎಂಥದ್ದೇ ಸಂದರ್ಭ ಬರ್ಲಿ ನಾವು ಗೆಲ್ತೀವಿ ಸ್ನೇಹಿತರೆ. ಮದುವೆ ಮಾಡಕ್ ಒಂದ್ ಸ್ವಲ್ಪನೂ ಹಣ ಇಲ್ಲ ಅಂದಿದ್ರಿ, ಈಗ ಹೇಗೆ ತಕ್ಷಣನೇ ಮಗಳು ಮದುವೆ ಮಾಡ್ತಾ ಇದೀರಿ ಅಂತ ಯಾರಾದ್ರೂ ಕೇಳಿದಾಗ, ಅಯ್ಯೋ ಎಲ್ಲೈತ್ರಿ ಹಣ, ಸಾಲ ಸೋಲ ಮಾಡ್ತೀನಿ, ಈ ರೀತಿ ಮಾತಾಡೋದಕ್ಕಿಂತ ಮೊದಲು ನನ್ನ ಹತ್ರ ಒಂದ್ ಸ್ವಲ್ಪ ಇತ್ತು, ಹಾಗೆ ನನ್ನ ಮಗಳು ಹಣೆ ಬರದಂತೆ ಒಂದು ಒಳ್ಳೆಯ ವರ ಕೂಡ ಬಂದಿದೆ, ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಭಗವಂತನ ಮೇಲೆ ಪೂರ್ಣ ಭರವಸೆ ಇಟ್ಟಿದ್ದೀನಿ, ಈ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ, ಖಂಡಿತ ಅದು ಏನಾದ್ರೂ ಒಂದು ದಾರಿ ತೋರಿಸಿ ಆ ಭಗವಂತ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಏನ್ ಭಾವ ಆತ್ಮವಿಶ್ವಾಸದಿಂದ ನಾವು ಅವ್ರ ಎದುರಿಗೆ ಹೇಳ್ತೀವಲ್ವಾ, ಆಗ ನಮ್ಮ ಈ ದೃಢವಾದ ಆತ್ಮವಿಶ್ವಾಸನೇ ಗೆಲ್ಲೋದು ಸ್ನೇಹಿತರೆ. ಅದು ಬಿಟ್ಟು ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಹಣ ಇದ್ರೂನು, ಮನೆ ಕಟ್ಟಕ್ಕೆ ದುಡ್ಡಿದ್ರುನು, ಮಗಳು ಮದುವೆ ಮಾಡಕ್ಕೆ ದುಡ್ಡಿದ್ರುನು ನಾವು ಕೆಲವರು ಬಂದ್ ಕೇಳಿದಾಗ ಏನಂತೀವಿ, ಅಯ್ಯೋ ಅವ್ರು ಏನಾದ್ರೂ ಕಣ್ಣು ಹಾಕ್ಬಿಡ್ತಾರೋ ಏನೋ, ದೃಷ್ಟಿ ಹಾಕ್ಬಿಡ್ತಾರೋ ಏನೋ, ಏನಾದ್ರೂ ಸಮಸ್ಯೆ ಮಾಡ್ಬಿಡ್ತಾರೋ ಏನೋ, ಇಲ್ಲಾಂದ್ರೆ ಸಾಲ ಕೇಳ್ಬಿಡ್ತಾರೋ ಏನೋ ಅಂತ ಹೇಳಿ ನಾವು ಅನ್ಕೊಂಡು ಭಯ ಪಟ್ಟು ಏನ್ ಮಾಡ್ಬಿಡ್ತೀವಿ ಕೆಲವೊಂದ್ಸರಿ. ಇಲ್ಲ ರೀ, ದುಡ್ಡಿಲ್ಲ, ಸಾಲ ಮಾಡ್ಬೇಕ್ರಿ, ನಾವು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಸಾಲ ಕೇಳ್ಬೇಕು, ಏನಾಗುತ್ತೋ ಏನೋ, ಮನೆ ಪೂರ್ಣ ಕಟ್ತೀನೋ ಇಲ್ಲೋ, ಅರ್ಧಕ್ಕೆ ನಿಲ್ಲುತ್ತೋ ಏನೋ, ಏನ್ ಮಾಡೋದು ಏನೋ, ಅರ್ಧಕ್ಕೆ ನಿಲ್ಲಿಸ್ಬೇಕು ಅಂತ ಬೇರೆ ಇದೀನಿ, ದುಡ್ಡಿಲ್ಲದಕ್ಕೆ, ಈ ರೀತಿ ಎಲ್ಲ ಹೇಳಿದಾಗ ಅದು ಹಾಗೆ ಆಗತ್ತೆ. ಹಣ ಇದ್ರೂ ಕೂಡ ಕೆಲವೊಂದು ಅಡ್ಡಿ ಆತಂಕಗಳಿಂದ ಮನೆ ಕಟ್ಲಿಕ್ಕೆ ಆಗೋದೇ ಇಲ್ಲ, ಮನೆ ಅಲ್ಲಿಗೆ ಅರ್ಧಕ್ಕೆ ನಿಲ್ಲತ್ತೆ ಸ್ನೇಹಿತರೆ. ಮದುವೆ ಕೂಡ ಇದೇ ರೀತಿ. ನಾವು ಮದುವೆ ಮಾಡ್ತಾ ಇದೀವಿ, ನಮ್ಮ ಹತ್ರ ಸ್ವಲ್ಪ ಹಣ ಇಟ್ಕೊಂಡಿದ್ವಿ, ಅದಕ್ಕೆ ಭಗವಂತ ಏನಾದ್ರೂ ದಾರಿ ತೋರಿಸಿ ಸಹಾಯ ಮಾಡಿಸ್ತಾರೆ. ಯಾವ್ದಾದ್ರೂ ರೂಪದಲ್ಲಿ ಹಣದ ಸಹಾಯ ಸಿಗೋ ಹಾಗೆ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ನಾವು ಎದುರಿಗಿರೋರಿಗೆ ಹೇಳ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ನಾವು ಮೊದಲೇ ನಾವು ಮಾತಾಡ್ಕೊಳ್ಬಾರ್ದು. ನಾವೇನು ನೆಗೆಟಿವ್ ಆಗಿ ಮಾತಾಡ್ತೀವಲ್ವಾ, ಯಾಕಂದ್ರೆ ನಾವು ಮಾತಾಡ್ತಾ ಇರೋ ವಿಚಾರನೂ ಕೂಡ ಒಂದು ಹೈ ಎನರ್ಜಿ ವಿಚಾರ. ಅಂದ್ರೆ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಒಂದು ಮದುವೆ ವಿಚಾರ ಆಗಿರ್ಬೋದು, ಒಂದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಇದರಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದಾಗ ಏನಾಗುತ್ತೆ ಅಂದ್ರೆ, ಹಣ ಇಟ್ಕೊಂಡು ನಾವು ಸುಳ್ಳು ಹೇಳಿದಾಗ ಏನಾಗುತ್ತೆ ಅಂದ್ರೆ ಖಂಡಿತ ಅದು ಅದೇ ಆಗತ್ತೆ. ಯಾಕಂದ್ರೆ ಆ ವಿಚಾರಗಳಿದಾವಲ್ಲ ಅವು ಬಹಳ ಪ್ರಬಲವಾದ ವಿಚಾರಗಳು. ಆ ವಿಚಾರಗಳಲ್ಲಿ ಯಾವತ್ತಿಗೂ ಸುಳ್ಳು ಹೇಳಬಾರ್ದು. ನಮ್ಮ ಹತ್ರ ಸ್ವಲ್ಪ ಹಣ ಇದೆ, ಮಗಳ ಮದುವೆಗೆ ಅಂತ ಇಟ್ಟಿದ್ವಿ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಣ ಬೇಕಾಗತ್ತೆ, ಭಗವಂತ ಏನಾದ್ರೂ ಒಂದು ಒಳ್ಳೆ ದಾರಿ ತೋರಿಸ್ತಾನೆ, ಮದುವೆ ಅಂತೂ ಒಳ್ಳೆ ರೀತಿಯಲ್ಲಿ ಆಗೇ ಆಗತ್ತೆ, ಸಕಾಲಕ್ಕೆ ಅದು ನಾವೇನು ಡೇಟ್ ಫಿಕ್ಸ್ ಮಾಡಿದೀವಲ್ಲ ಆ ಸಮಯಕ್ಕೆ ಆಗೇ ಆಗತ್ತೆ ಅಂತೇಳಿ ನಾವು ಆತ್ಮವಿಶ್ವಾಸದಿಂದ ಇಟ್ಕೊಂಡಾಗ, ಆತ್ಮವಿಶ್ವಾಸದಿಂದ
ಮಾಡದೇ ಇದ್ದಾಗ ಸಕಾಲಕ್ಕೆ ಸರಿಯಾಗಿ ಹಣದ ವ್ಯವಸ್ಥೆ ಆಗೇ ಆಗುತ್ತೆ ಸ್ನೇಹಿತರೆ. ಯಾವುದಾದ್ರೂ ರೂಪದಲ್ಲಿ ಅದು ನಮಗೆ ಸೇರತ್ತೆ. ಮದುವೆ ಅಂತೂ ಆಗೇ ಆಗತ್ತೆ, ಮನೆ ಅಂತೂ ಕಟ್ ಮುಗಿಸ್ತೀವಿ. ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ಅಂದಾಗ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಮೊದಲು ಲಕ್ಷ್ಮಿ ಆಕರ್ಷಣೆ ಆಗಕ್ಕೆ ವ್ಯವಹಾರಿಕವಾಗಿ ಹಣ ನಮ್ಮನ್ನ ಆಕರ್ಷಿಸಬೇಕು ಅಂದ್ರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹಣ ಯಾವಾಗ್ಲೂ ನನ್ನ ಹತ್ರ ಇರ್ಲಿಕ್ಕೆ ಇಷ್ಟಪಡತ್ತೆ. ಹಣಕ್ಕೆ ನನ್ನನ್ನ ಕಂಡ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ ಹಣನ ಕಂಡ್ರೆ ತುಂಬಾ ಗೌರವ, ಆದರ, ಪ್ರೀತಿ ಇದೆ. ಹಾಗೆ ಹಣಕ್ಕೂ ಕೂಡ ನನ್ನನ್ನ ಕಂಡ್ರೆ ತುಂಬಾ ಇಷ್ಟ. ಹಾಗಾಗಿ ಹಣ ಹೇಗೆ ಹೋಗುತ್ತೋ ಹಾಗೆ ನನ್ನ ಹತ್ರ ಮರಳಿ ಬರ್ತಾನೆ ಇರತ್ತೆ ಅಂತ ಹೇಳಿ ನಾವು ಯಾವಾಗ್ಲೂ ಚಿಂತನೆ ಮಾಡಬೇಕು. ನಾವು ದೈವಿಕವಾಗಿ ಚಿಂತನೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತಹ ಕೆಲಸಗಳನ್ನ ನಾವು ಮನೆಯಲ್ಲಿ ಮಾಡಬೇಕು. ಅಂದ್ರೆ ಯಾವ ಕೆಲಸ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವಂತ ಕೆಲಸ ಆಗಿರ್ಬೋದು, ಒಳ್ಳೆ ಉದ್ದೇಶಗಳನ್ನ ಹೊಂದಿರೋ ಕೆಲಸಗಳಾಗಿರ್ಬೋದು. ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು, ಕೆಟ್ಟದನ್ನ ಮಾಡಬಾರ್ದು. ಹಾಗೆ ನಾವು ದಿನನಿತ್ಯ ಮನೆಯಲ್ಲಿ ಪೂಜೆ ಮಾಡಲೇಬೇಕು. ದೀಪವನ್ನಂತೂ ಬೆಳಗಿಸಲೇಬೇಕು ಸ್ನೇಹಿತರೆ. ದೀಪ ಪರಬ್ರಹ್ಮ ಜ್ಯೋತಿ ಸ್ವರೂಪವಾಗಿದೆ. ಒಂದು ಸಕಾರಾತ್ಮಕತೆ ಆಕರ್ಷಣೆ ಆಗತ್ತೆ. ಸಕಾರಾತ್ಮಕತೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಪೂಜಿಸುವ ದೇವರು ಮಹಾಲಕ್ಷ್ಮಿಯನ್ನ ನಾವು ಆರಾಧನೆ ಮಾಡ್ತಾ ಇದೀವಿ, ನಾರಾಯಣರನ್ನ ಆರಾಧನೆ ಮಾಡ್ತಾ ಇದೀವಿ, ಬಾಬಾರವರನ್ನ ಆರಾಧನೆ ಮಾಡ್ತಾ ಇದೀವಿ, ಈಶ್ವರನನ್ನ ಆರಾಧನೆ ಮಾಡ್ತಾ ಇದೀವಿ ಅಂದ್ರೆ ನಾವು ಆ ದೀಪ ಬೆಳಗುವುದರ ಮೂಲಕ ಒಂದು ಸಂಕೇತವನ್ನ ಕೊಟ್ಟು ಸಕಾರಾತ್ಮಕವಾಗಿ ಆಲೋಚಿಸಿ ಆ ಭಗವಂತನ ಊರ್ಜೆಗಳನ್ನ ನಮ್ಮ ಕಡೆ ಸೆಳೆದುಕೊಳ್ತಿದ್ವಿ ಅನ್ನೋ ಅರ್ಥ ಕೊಡುತ್ತೆ. ಹಾಗಾಗಿ ನಾವು ದಿನನಿತ್ಯ ದೀಪವನ್ನ ಮನೆಯಲ್ಲಿ ಬೆಳಗೋ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಸಂಜೆ ಬೆಳಗ್ಗೆ ಸಮಯದಲ್ಲಿ ಕಸವನ್ನ ಗುಡಿಸ್ಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ಕಸ ಗುಡಿಸಿದ ಮೇಲೆ ಯಾಕೆ ಸ್ವಲ್ಪ ಹೊಸಲಿಗೆ ನೀರು ಚುಮುಕ್ಸ್ತೀವಿ ಮೇನ್ ಡೋರಿಗೆ, ಮತ್ತೆ ಅಂಗಳಕ್ಕೆ ಯಾಕೆ ನೀರು ಹಾಕ್ತೀವಿ ಅಂದ್ರೆ ಮಹಾಲಕ್ಷ್ಮಿ ಸಂಜೆ ಮನೆಗೆ ಬರೋ ಸಮಯ. ಅವಳ ಕಾಲನ್ನ ತೊಳೆದು ನಾವು ಮನೆ ಒಳಗೆ ಕರೆದುಕೊಳ್ತಿದೀವಿ ಅನ್ನೋ, ನಮ್ಮ ಮನೆ ಒಳಗೆ ಬಾರಮ್ಮ ಅಂತೇಳಿ ನಾವು ಕರೀತಾ ಇದ್ದೀವಿ ಅನ್ನೋ ಸೂಚನೆ ಸ್ನೇಹಿತರೆ. ಅಂದ್ರೆ ನಾವು ಯಾರ ಮನೆಯ ಬಾಗಿಲಲ್ಲಿ ದಿನನಿತ್ಯ ಸಂಜೆ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ತಾರೆ ಬೆಳಗ್ಗೆ, ಮತ್ತೆ ಸಂಜೆ ಕಸ ಗುಡಿಸಿದ್ಮೇಲೆ ಮೇನ್ ಡೋರಿಗೆ ಸ್ವಲ್ಪ ಹೊಸಲಿಗೆ ನೀರನ್ನ ಚುಮುಕ್ಸಿ ಮತ್ತೆ ಅಂಗಳಕ್ಕೆಲ್ಲ ನೀರು ಹಾಕಿ ದೀಪ ಆರಾಧನೆ ಮಾಡ್ತಾರಲ್ಲ, ಖಂಡಿತ ಆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ. ಅಂದ್ರೆ ನಾವು ಯಾಕೆ ಸಂಜೆ ಕಸ ಗುಡಿಸ್ಬೇಕು, ಯಾಕೆ ಆ ಹೊಸಲಿಗೆ ನೀರು ಚುಮುಕ್ಸ್ಬೇಕು, ಯಾಕೆ ಅಂಗಳಕ್ಕೆ ನೀರು ಹಾಕ್ಬೇಕು ಅಂದ್ರೆ ನಮ್ಮ ಮನೆಗೆ ದಿನನಿತ್ಯ ಎಷ್ಟೋ ಜನ ಬಂದು ಓಡಾಡಿರ್ತಾರೆ. ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಬಂದಿರ್ತಾರೆ. ಕೆಲವೊಂದ್ಸರಿ ಅವರು ಒಳಗೆ ಬರ್ಬೇಕಾದ್ರೆ ಅವರ ಕಾಲು ಹೊಸಲಿಗೆ ತಾಗಿರುತ್ತೆ, ಅದು ನಮಗೆ ನೆಗೆಟಿವ್ ಎನರ್ಜಿಯನ್ನ ಕೊಡುತ್ತೆ. ಅವರೇನೋ ಬರ್ತಾರೆ, ಆ ತರ ಕೆಲಸ ಮಾಡಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಲಕ್ಷ್ಮಿ ಬಹಳ ಸ್ವಾಭಿಮಾನಿ. ದೈವಿಕವಾಗಿ ಹೇಳ್ಬೇಕಂದ್ರೆ ಮನೆಯ ಮುಖ್ಯ ದ್ವಾರದ ಹೊಸಲಿನಲ್ಲಿ ಮಹಾಲಕ್ಷ್ಮಿ ನಾರಸಿಂಹರ ವಾಸವಿರುತ್ತೆ ಸ್ನೇಹಿತರೆ. ಇಂತಹ ಹೊಸಲಿಗೆ ಒದ್ದಾಗ ಅವರು ಆ ಜಾಗದಲ್ಲಿ ಇರ್ತಾರ. ಹೊಸಲಿಗೆ ಅಧಿಪತಿಯಾಗಿರುವ ಆ ದೇವರು ಆ ಜಾಗದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಯಾರಾದ್ರೂ ಒದ್ರೆ, ನಮ್ಗೆ ಯಾರಾದ್ರೂ ಒದ್ರೆ ನಾವು ಸುಮ್ಮನೆ ಇರ್ತೀವ ಅಲ್ವಾ? ಅದೇ ತರಹ ಹಿಂದಿನ ಕಾಲದ ಸಂಪ್ರದಾಯಗಳು ಯಾವುದೂ ಕೂಡ ಮೂಢನಂಬಿಕೆ ಅಲ್ಲ. ಅಲ್ಲಿ ಒಂದು ಅರ್ಥಗರ್ಭಿತವಾದ ಸಾರ ಇರುತ್ತೆ. ಈಗ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಮನಿ ಅಫರ್ಮೇಶನ್ ಇಲ್ಲ ಒಂದು ಯಾವುದೋ ಒಂದು ಹೆಸರು ಕೊಟ್ಟು ಅದನ್ನ ನಾವು ವೈಜ್ಞಾನಿಕವಾಗಿ ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪೂರ್ವಜರು ಏನ್ ಹಾಕಿ ಕೊಟ್ಟಿದಾರಲ್ಲ ಆ ರೀತಿ ಮಾರ್ಗದರ್ಶನದಲ್ಲಿ ನಡೆದ್ರೂ ಕೂಡ ನಮ್ಮ ಸಂಸಾರ, ನಮ್ಮ ಜೀವನ, ನಮ್ಮ ಕುಟುಂಬ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತೆ ಸ್ನೇಹಿತರೆ. ನಮ್ಮ ದಿನನಿತ್ಯದ ದಿನಚರಿ ಹೇಗಿರ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸೂರ್ಯ ಹುಟ್ಟಿದ ಮೇಲೆ ನಾವು ಮಲಗಿರಬಾರ್ದು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಏಳೋ ಅಭ್ಯಾಸ ಆ ಮನೆಗೆ ಶ್ರೇಯಸ್ಕರ, ಆ ವ್ಯಕ್ತಿಗೂ ಕೂಡ ಶ್ರೇಯಸ್ಕರ ಫಲವನ್ನ ತಂದ್ಕೊಡುತ್ತೆ. ಹಾಗೆ ನಾವು ಎದ್ದ ತಕ್ಷಣ ಮನೆಯಿಂದ ಕಸವನ್ನ ಹೊರಗಡೆ ಹಾಕಿ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ಬೇಕು ಸ್ನೇಹಿತರೆ. ಅಂದ್ರೆ ರಾತ್ರಿ ಇಡೀ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನಮ್ಮ ಮನೆಯನ್ನ ಪ್ರವೇಶ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ, ಅದರ ಸಾರ ಅದರಲ್ಲಿ ಉಳ್ಕೊಂಡಿದ್ರು ಕೂಡ ನಾವು ಅಂತ ಸಮಯದಲ್ಲಿ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಒಂದು ರಂಗೋಲಿ ಹಾಕ್ಬಿಟ್ರೆ ಒಂದು ಲಾಂಛನ. ಅದು ಅಂದ್ರೆ ನಾವು ರಂಗೋಲಿ ಹಾಕೋದು ಒಂದು ಲಾಂಛನ. ಮಹಾಲಕ್ಷ್ಮಿ ಒಂದು ದೈವಿಕ ಒಂದು ದೇವರನ್ನ ಸೆಳೆಯುವಂತ ಒಂದು ಲಾಂಛನ, ಅದು ಒಂದು ಸಮೃದ್ಧಿಯ ಸಂಕೇತ. ಅದು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಆ ಚಿಹ್ನೆಯ ಮೂಲಕ ಮಹಾಲಕ್ಷ್ಮಿ ಆಗಿರ್ಬೋದು, ಆ ಭಗವಂತ ಆಗಿರ್ಬೋದು ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾರೆ. ಅಂದ್ರೆ ಸ್ವಾಗತ ಮಾಡ್ತಾ ಇದ್ದಾರೆ ಇವರು ನಮ್ಮನ್ನ ಅನ್ನೋ ಭಾವದಿಂದ ಅವರು ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾರೆ ಸ್ನೇಹಿತರೆ. ನಾವು ಯಾರ್ದಾದ್ರೂ ಮನೆಗೆ ಬರ್ತೀವಿ ಅಂತ ಅಂದಿರ್ತೀವ, ಅವಾಗ ನಾವು ಅವ್ರ ಮನೆಗೆ ಹೋದಾಗ ಅವ್ರು ಧೂಳು ತೆಗಿತಾ ಇರ್ತಾರೆ, ಇನ್ನೂ ಏನೋ ಒಂದು ಕಸ ಗುಡಿಸ್ತಾ ಇರ್ತಾರೆ. ಅಂತಹ ಕೆಲಸ ಮಾಡಿದಾಗ ನಮ್ಮ ಮನಸ್ಸಿಗೆ ಏನನ್ಸುತ್ತೆ ಹೇಳ್ರಿ, ಅಯ್ಯೋ ನಾನು ಬರ್ತೀನಿ ಅಂತ ಹೇಳಿದ್ಮೇಲೂ ಇವತ್ತೇ ಇವಳು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾಳಪ್ಪ, ನನಗೆ ಇಲ್ಲಿ ಇರಕ್ಕೆ ಮನಸ್ಸಾಗಲ್ಲ, ಹೋಗ್ಬಿಡೋಣ ಅಂತ ಹೇಳಿ ಅನ್ಸುತ್ತೆ. ಅದು ಯಾರಿಗಾದ್ರೂ ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾಗ ಅವರು ನಾವು ಹೋಗೋದಕ್ಕಿಂತ ಮೊದಲೇ ನಮ್ಗೆ ಏನಾದ್ರೂ ಒಂದು ತಿಂಡಿ ಅಡಿಗೆನೋ ಏನೋ ಮಾಡಿ ಸಂಭ್ರಮದಿಂದ ಕಾಯ್ತಾ ಇದ್ದಾಗ ನಮ್ಗೆ ಹೇಗೆ ಅನ್ಸುತ್ತೆ ಹೇಳ್ರಿ, ನಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ.
ಬಿಡುತ್ತೆ. ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡ್ರಲ್ಲ ಅನ್ನೋ ಫೀಲ್ ಆಗತ್ತಲ್ಲ, ಅದೇ ತರಹ ಮಹಾಲಕ್ಷ್ಮಿಗೂ ಕೂಡ ಆಗತ್ತೆ ಸ್ನೇಹಿತರೆ. ಅಂದ್ರೆ ನಾನಿಲ್ಲಿ ಹಣದ ವಿಚಾರದ ಬಗ್ಗೆ ಹೇಳ್ತಾ ಇರೋದ್ರಿಂದ ಮಹಾಲಕ್ಷ್ಮಿಯನ್ನ ಸಂಕೇತವಾಗಿ ತಗೊಂಡಿದ್ದೀನಿ. ಅಂದ್ರೆ ಅವಳಿಗೂ ಖುಷಿ ಆಗತ್ತೆ, ಇವರು ನನ್ನನ್ನ ಆರಾಧನೆ ಮಾಡಿದ್ರು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತೇಳಿ ನನ್ನನ್ನ ಕರೆದಿದ್ರು, ಅದೇ ಪ್ರಕಾರ ನಾನು ಇವ್ರ ಮನೆ ಬಾಗಿಲಿಗೆ ಬಂದಿದ್ದೀನಿ, ಹಾಗೆ ಅದೇ ಪ್ರಕಾರ ಇವರು ನನ್ನನ್ನ ಗೌರವ ಆದರ ಪ್ರೀತಿಯಿಂದ ಬರ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅವಳು ಕೂಡ ಮಹಾಲಕ್ಷ್ಮೀ ನಾರಾಯಣರು ಕೂಡ ನಮ್ಮ ಮನೆಯನ್ನ ಒಂದು ದೈವಿಕವಾಗಿ ಪ್ರವೇಶ ಮಾಡ್ತಾರೆ, ಸಕಾರಾತ್ಮಕವಾಗಿ. ಅಂದ್ರೆ ಹಣನೇ ಬಂದು ಬಿದ್ಬಿಡುತ್ತೆ, ನಾವೇನು ಕೆಲಸ ಮಾಡೋದು ಬೇಡ ಅನ್ನೋ ಅರ್ಥ ಅಲ್ಲ. ನಾವು ದುಡಿಯೋದ್ರಲ್ಲಿ ಏಳ್ಗತಿಯನ್ನು ಹೊಂದುತ್ತೀವಿ, ಮನೆಯಲ್ಲಿ ಯಾವುದೇ ರೀತಿ ಕಲಹಗಳು ಉಂಟಾಗೋದಿಲ್ಲ, ಎಲ್ಲರ ಮನೋಭಾವದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ, ದುಡಿಮೆಯ ಹಣ ಕೈಯಲ್ಲಿ ಉಳಿತಾ ಹೋಗುತ್ತೆ. ಅಂದ್ರೆ ಅನವಶ್ಯಕ ಖರ್ಚುಗಳು ದೂರವಾಗ್ತಾ ಹೋಗ್ತವೆ. ಅನಾರೋಗ್ಯದ ಸಮಸ್ಯೆಯಿಂದ ನಾವು ತಿಂಗಳ ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅದು ಉಳಿತಾ ಹೋಗುತ್ತೆ. ಇಲ್ಲ ಯಾವುದೋ ರೀತಿಯಲ್ಲಿ ಅಡೆತಡೆಗಳು ಉಂಟಾಗಿ, ಇಲ್ಲ ಯಾವುದೋ ಒಂದು ಮನೆಯಲ್ಲಿರೋ ವಸ್ತು ಮುರಿದು ಹೋಗಿ ಅದಕ್ಕೆ ಹಣ ಖರ್ಚಾಗೋದು, ಇಂತಹ ಅನಾಹುತಗಳು ತಪ್ತವೆ ಸ್ನೇಹಿತರೆ. ಅಂದ್ರೆ ನಾವು ಸಾತ್ವಿಕವಾಗಿ ನಮ್ಮ ಮನೆಯನ್ನ ಎಷ್ಟರ ಮಟ್ಟಿಗೆ ಸಕಾರಾತ್ಮಕ ಊರ್ಜೆಗಳಿಂದ ಪ್ರಜ್ವಲಗೊಳಿಸ್ತೀವೋ ದಿನನಿತ್ಯ, ಅದು ಅದೇ ರೀತಿಯ ಸಕಾರಾತ್ಮಕತೆಯನ್ನ ದುಡಿಮೆಯಲ್ಲಿ ಒಂದು ಉತ್ಸಾಹವನ್ನ ಕೊಡುತ್ತೆ. ಹಾಗೆ ನಾವು ಕೂಡ ಉತ್ಸಾಹದಿಂದ ಇರ್ತೀವಿ, ಹಾಗೆ ಅನಾವಶ್ಯಕ ಖರ್ಚುಗಳು ಕೂಡ ದೂರವಾಗ್ತವೆ ಅನ್ನುವ ಸೂಚನೆ ಇದಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಸಂಜೆ ಹೊತ್ತು ಮನೆಯೆಲ್ಲ ಕಸವನ್ನ ಗುಡಿಸಿ ಹೊರಗೆ ಹಾಕಿ, ನಾವು ಮತ್ತೊಂದ್ಸರಿ ಹೊಸ್ಲಿಗೆ ನೀರನ್ನ ಚುಮ್ಕಿಸಿ ಮತ್ತೊಂದ್ಸರಿ ಹೊಸ್ಲನ್ನ ತೊಳೆದು ರಂಗೋಲಿ ಹಾಕ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಆ ಕಸ ಗುಡಿಸಿರ್ತೀವಲ್ವಾ, ಅಲ್ಲೇ ಸ್ವಲ್ಪ ನೀರನ್ನ ಹೊಸ್ಲಿ ಮೇಲೆ ಚುಮ್ಕಿಸಿ ಅಂಗಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಮಹಾಲಕ್ಷ್ಮೀ ನಾರಾಯಣರು ನಮ್ಮ ಮನೆಯನ್ನ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಪ್ರವೇಶ ಮಾಡ್ತಾರೆ ಸ್ನೇಹಿತರೆ. ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಸೂರ್ಯನು ಕೂಡ ನಾರಾಯಣನ ಸ್ವರೂಪದಲ್ಲಿ ಇರ್ತಾನೆ. ಆಗ ಮಹಾಲಕ್ಷ್ಮಿ ಬರುವ ಆ ಗೋಧೂಳಿ ಲಗ್ನದಲ್ಲಿ ಅವನು ಕೂಡ ಅವಳ ಜೊತೆಯಾಗಿ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಮಲಗಬಾರ್ದು, ಗೋಧೂಳಿ ಲಗ್ನದಲ್ಲಿ ಯಾವುದೇ ಕಾರಣಕ್ಕೂ ತಲೆ ಬಾಚಬಾರ್ದು, ಉಗುರು ಕಟ್ ಮಾಡ್ಕೊಳ್ಬಾರ್ದು, ಹಾಗೆ ಊಟ ಮಾಡಬಾರ್ದು, ಹಾಗೆ ಹೊಸ್ಲು ಮೇಲೆ ಕೂರಬಾರ್ದು, ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡಿರಬಾರ್ದು ಅನ್ನೋದು ಇದು ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಪೂರ್ವಜರು ಹೇಳಿಕೊಟ್ಟ ಪದ್ಧತಿಗಳಾಗಿದ್ದಾವೆ. ಈಗ ನಾವು ಅದನ್ನ ಮೂಢನಂಬಿಕೆ ಅಂತೇಳಿ ಬದಿಗೆ ತಳ್ಳಿ ಕಷ್ಟಗಳಿಗೆ ಸಿಕ್ಕಾಕೊಳ್ತಾ ಇದೀವಿ ಸ್ನೇಹಿತರೆ. ಸಂಜೆ 6 ಗಂಟೆಗೆ ಮಲಗಿರ್ತೀವಿ, ಸಂಜೆ 6 ಗಂಟೆಗೆ ತಲೆ ಬಾಸ್ತಾ ಇರ್ತೀವಿ, ಇಲ್ಲ ಉಗುರು ಕಟ್ ಮಾಡ್ತಾ ಇರ್ತೀವಿ, ಇಲ್ಲ ಉಗುರನ್ನ ಕಚ್ಚುತ್ತಾ ಇರ್ತೀವಿ, ಹೊಸ್ಲು ಮೇಲೆ ನಿಂತ್ಕೊಂಡಿರ್ತೀವಿ, ಇಲ್ಲ ಕಸ ಗುಡಿಸೋದಿಲ್ಲ, ಇಲ್ಲ ದೇವ್ರ ದೀಪ ಹಚ್ಚೋದಿಲ್ಲ, ಇಲ್ಲ ಸಂಜೆ ದೇವ್ರ ದೀಪ ಹಚ್ಚೋ ಸಮಯದಲ್ಲಿ ಮನೆಯಿಂದ ಎಲ್ಲೋ ಪೇಟೆಗೋ ಎಲ್ಲೋ ಹೋಗಿ ಅಲ್ದಾಡ್ತಾ ಇರ್ತೀವಿ. ಈ ರೀತಿ ಮಾಡೋದು ಕೂಡ ತಪ್ಪು. ಯಾವುದೇ ಕಾರಣಕ್ಕೂ ಮನೆ ಗೃಹಿಣಿ ಸಂಜೆ ಸಮಯದಲ್ಲಿ ದೀಪ ಬೆಳಗಿಸೋ ಸಮಯದಲ್ಲಿ ಮನೆಯಲ್ಲಿರಬೇಕು, ಮನೆಯ ದೀಪವನ್ನ ಬೆಳಗಬೇಕು ಅಂತೇಳಿ ಹಿಂದಿನ ಕಾಲದಲ್ಲಿ ಅದಕ್ಕೆ ಹೇಳ್ತಾ ಇದ್ರು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಕೆಲಸದ ಒತ್ತಡ ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ, ನಿಜ ಇಲ್ಲ ಅಂತಲ್ಲ. ಆದ್ರೆ ನಾವು 6 ಗಂಟೆಗೆ ಬರ್ತೀವಲ್ವಾ, ಬದಲಾಗಾದ್ರೂ ಬೇಗನೆ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ನಾವು ದೇವ್ರ ದೀಪವನ್ನ ಹಚ್ಚಿ ನಂತರವೇ ಒಂದು ಪ್ರಾರ್ಥನೆಯ ನಂತರ ನಮ್ಮ ದಿನನಿತ್ಯದ ಸಂಜೆಯ ಕೆಲಸವನ್ನ ಶುರು ಮಾಡಿದ್ರೆ ಮನಸ್ಸಿಗೆ ಅದು ಎಷ್ಟು ಆನಂದ ದೊರಕುತ್ತೆ ಅಂತ ಹೇಳಿ ಆ ಕೆಲಸ ಮಾಡಿದ್ರೇನೆ ಗೊತ್ತಾಗುತ್ತೆ ಸ್ನೇಹಿತರೆ. ಸಂಜೆ ಹೊತ್ತು ಮನೆಯಲ್ಲಿ ಇರಕ್ ಆಗ್ತಾ ಇಲ್ಲಮ್ಮ, ಕೆಲಸದ ಒತ್ತಡ, ಕುಟುಂಬದ ನಿರ್ವಹಣೆಗಾಗಿ ನಾನು ದುಡಿತಾ ಇದ್ದೀನಿ, ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಂತ ನೀನು ನನ್ನ ಮೇಲೆ ಯಾವುದೇ ರೀತಿ ಕೋಪ ಮಾಡ್ಕೊಳ್ಬೇಡಮ್ಮ, ನಮ್ಮ ಪರಿಸ್ಥಿತಿ ನಿನಗೆಲ್ಲ ತಿಳಿದಿದೆ, ನಿನ್ನ ಅನುಗ್ರಹ ಆಶೀರ್ವಾದ ಕೃಪೆ ನಮ್ಮ ಕುಟುಂಬದ ಮೇಲೆ ಇರ್ಲಮ್ಮ ಅಂತೇಳಿ ಒಂದು ಸಣ್ಣದಾಗಿ ಒಂದು ಸಕಾರಾತ್ಮಕವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ಹಣದ ಕೊರತೆ ಉಂಟಾಗೋದಿಲ್ಲ ಸ್ನೇಹಿತರೆ, ಒಳ್ಳೇದಾಗತ್ತೆ. ಯಾಕಂದ್ರೆ ನಿಮ್ಮ ಒಂದು ಪ್ರಾರ್ಥನೆ ಇದೆಯಲ್ಲ ಅದು ಶುದ್ಧವಾಗಿದೆ, ಅದು ಪ್ರಾಮಾಣಿಕವಾಗಿದೆ, ಅದನ್ನ ಭಗವಂತ ಅಳೆದು ನೋಡ್ತಾನೆ, ಅದಕ್ಕೆ ಸರಿಯಾದ ಫಲವನ್ನೇ ಕೊಡ್ತಾನೆ. ಅದು ಬಿಟ್ಟು ನಾವು ಸಂಜೆ ಹೊತ್ತು ದೇವ್ರ ದೀಪ ಬೆಳಗೋದ್ ಬಿಟ್ಟು ಏನ್ ಬಿಡು ದಿನ ಸಾಯರಿಗೆ ಅಳೋರು ಯಾರು ಅಂತೇಳಿ ನಾವು ಸಂಜೆ 6 ಗಂಟೆ ಮುಸ್ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಮನೆಗೆ ಬೀಗ ಹಾಕಿ ಹೊರಗಡೆ ಅಡ್ಡಾಡೋ ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಅದು ತಪ್ಪಾದ ಕೆಲಸ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲೇ ನಮಗೆ ಅನಾವಶ್ಯಕ ಖರ್ಚುಗಳು ಬರೋದ್ರ ಜೊತೆಗೆ ಅನಾರೋಗ್ಯ ಕೂಡ ಉಂಟಾಗಿ ಹಣ ನಮ್ಮ ಹತ್ರ ಎಷ್ಟು ಬರುತ್ತೋ ಅಷ್ಟರ ಮಟ್ಟಿಗೆ ಅದು ಹೊರಗೆ ಹೋಗ್ತಾನೆ ಇರುತ್ತೆ, ಕಾರಣ ಇಲ್ಲದೆ ಅದು ಹೊರಗೆ ಹೋಗಕ್ಕೆ ಶುರು ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ನಾವು ಯಾವಾಗಲೂ ಬೆಳಗ್ಗೆ ಬೇಗನೆ ಎದ್ದೇಳ್ತೀವಿ ಅಂದರೆ ಮೊದಲು ನಾವು ತಿಂಡಿ ಮಾಡಬಾರ್ದು, ಮೊದಲು ನಾವು ಕೈಕಾಲು ಮುಖ ತೊಳೆದು ಮನೆ ಕಸವನ್ನು ಅಷ್ಟು ಹೊರಗೆ ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ನೀವು ಬೇಗ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಬೇಕಾದರೆ ನೀವು ಮನೆಯಿಂದ ಎಲ್ಲರನ್ನ ಕಳಿಸಾದ್ಮೇಲೆ ಬೇಕಾದ್ರೆ ನಿಧಾನವಾಗಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಡ್ರಿ, ಪರವಾಗಿಲ್ಲ. ಇಷ್ಟು ಪ್ರಶಾಂತವಾಗಿ ಒಂದು ಕೆಲಸ ಮಾಡಲೇಬೇಕಾಗತ್ತೆ. ಆಗತ್ತೆ ಅಂದರೆ ಬೇಗನೆ ಇದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೆ ತಿಂಡಿ ಮಾಡ್ಕೊಡ್ಬೋದು. ಅದು ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ಅನ್ಕೋಬೇಕಷ್ಟೇ ಮನಸ್ಸಲ್ಲಿ, ಆಗ ಮಾತ್ರ ಸಾಧ್ಯ ಆಗತ್ತೆ. ಹಾಗೆ ನಾವು ದಿನನಿತ್ಯ ಒಂದು ತುಳಸಿಯ ಮುಂದೆ ನಾವು ಒಂದು ದೀಪವನ್ನು ಬೆಳಗಿಡೋ ಅಭ್ಯಾಸವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರದು. ತುಳಸಿ ಮಹಾಲಕ್ಷ್ಮಿ ಸ್ವರೂಪಳೆ ಸ್ನೇಹಿತರೆ. ಹಾಗಾಗಿ ನಮ್ಮ ಮನೆಯ ಮುಂದೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಾವು ತುಳಸಿಯ ಬೃಂದಾವನವನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತ ಅವಳಿಗೆ ದಿನನಿತ್ಯ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ನಾವು ಅವಳಿಗೆ ಗೌರವ ಆದರ ಪ್ರೇಮವನ್ನ ಕೊಡ್ಲೇಬೇಕಾಗತ್ತೆ ಸ್ನೇಹಿತರೆ. ಭಕ್ತಿ ಪೂರ್ಣವಾದ ಒಂದು ಶರಣಾಗತಿಯನ್ನು ಅವಳಿಗೆ ಸಮರ್ಪಣೆ ಮಾಡಿದಾಗ ನಮ್ಮ ಮನೆ ಮೇಲಾಗಿರ್ಬೋದು, ನಮ್ಮ ಮೇಲಾಗಿರ್ಬೋದು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ
ಬರದೇ ಇರೋ ಹಾಗೆ ಅವಳು ಅದನ್ನು ಅಲ್ಲೇ ತಡೆದು ತನ್ನ ಮೇಲೆ ತಗೊಳ್ತಾಳೆ. ಆ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ತುಳಸಿ ಗಿಡ ತುಂಬ ಸಮೃದ್ಧಿಯಾಗಿ ಬೆಳೆದಿರುತ್ತೆ, ಅಲ್ಲೊಂದಿಲ್ಲೊಂದು ಎಲೆಗಳು ಒಣಗ್ತಾ ಇರ್ತದೆ, ಇಲ್ಲಾಂದ್ರೆ ಅಲ್ಲೊಂದಿಲ್ಲೊಂದು ಸಣ್ಣದಾಗಿ ರಂಬೆ ಕೊಂಬೆಗಳು ಒಣಗಿ ನಿಂತಿರ್ತವೆ. ಅಂದರೆ ಅದು ಅವಳು ನಮ್ಮ ಮೇಲೆ ಬಂದಿರುವ ನೆಗೆಟಿವ್ ಎನರ್ಜಿಯನ್ನು, ನಮ್ಮ ಮನೆ ಮೇಲೆ ಬೀರಿರುವ ನಕಾರಾತ್ಮಕತೆಯನ್ನು ಅದು ಹೀರಿಕೊಳ್ಳುವ ಸೂಚನೆಯಾಗಿದೆ ಸ್ನೇಹಿತರೆ. ಹಾಗಾಗಿ ಎಲ್ಲರ ಮನೆ ಮುಂದೆ ತುಳಸಿಯ ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಲೇಬೇಕು. ಬೆಳಗ್ಗೆ ಸಂಜೆ ದೀಪವನ್ನು ಬೆಳಗಬೇಕು. ಬೆಳಗ್ಗೆ ಆಗದೆ ಇದ್ರೂ ಪರವಾಗಿಲ್ಲ, ಬೆಳಗ್ಗೆ ನಾವು ಲೇಟಾಗಿ ಪೂಜೆ ಮಾಡ್ತೀವಿ ಹಾಗಾಗಿ ಆಗೋದಿಲ್ಲ ಅಂದರು ಸಂಜೆ ಮುಸ್ಸಂಜೆಯ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ತುಳಸಿಯ ಬೃಂದಾವನದ ಎದುರಿಗೆ ಒಂದು ದೀಪವನ್ನು ಬೆಳಗುವ ಅಭ್ಯಾಸವನ್ನಂತೂ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಅದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಾಗೆ ಸಂಜೆ ಯಾವುದೇ ಕಾರಣಕ್ಕೂ ನಾವು ಜಗಳ ಆಡಬಾರ್ದು. ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಕ್ಕಳನ್ನಾಗಲಿ ಯಾರನ್ನೇ ಆಗಲಿ ಬೈಯೋ ಕೆಲಸ ಮಾಡಬಾರ್ದು. ಯಾರನ್ನಾದ್ರೂ ನಿಂದಿಸೋದಾಗ್ಲಿ, ಯಾರ ಬಗ್ಗೆ ಆಡ್ಕೊಳ್ಳೋದಾಗ್ಲಿ, ಯಾರ ಬಗ್ಗೆ ಆಡ್ಕೊಂಡು ನಗೋ ಕೆಲಸ ಅಂತೂ ಮಾಡಲೇಬಾರ್ದು. ಆ ಸಮಯ ಇದೆಯಲ್ಲ, ಆ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತಕ್ಕೆ ಅಷ್ಟೊಂದು ವಿಶೇಷವಾದ ಶಕ್ತಿ ಇದೆ. ಈಗ ನಾವು ಸಮಯ ಸಂದರ್ಭವನ್ನು ಕೇಳಿಸಿ ಈ ಸಮಯ ಒಳ್ಳೆಯದು ಅಂತ ಅನ್ಕೊಳ್ತೀವಿ. ಆಗಿನ ಕಾಲದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನ ಅಭಿಜಿನ್ ಲಗ್ನ ಮತ್ತೆ ಸಂಜೆ ಗೋಧೂಳಿ ಲಗ್ನ, ಈ ಮೂರು ಕಾಲಗಳು ಪ್ರಶಸ್ತವಾಗಿದೆ ಅಂತ ಹೇಳಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಬಿಡ್ತಿದ್ರು ಸ್ನೇಹಿತರೆ. ಹಾಗಾಗಿ ಈಗಲೂ ಕೂಡ ಅದೇ ಪದ್ಧತಿ ಇದೆ. ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆ ಫಲ ಸಿಗ್ತದೆ. ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಅಭಿಜಿನ್ ಲಗ್ನದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು. ಅದು ಕೂಡ ಒಳ್ಳೆ ಶ್ರೇಷ್ಠ ಫಲವನ್ನ ಕೊಡುತ್ತೆ. ಯಾಕಂದ್ರೆ ಮಾಧ್ಯಮಿಕ ಮಹೇಶ್ವರ ಅನ್ನಂಗೆ ಈಶ್ವರ ಆ ಸಮಯದಲ್ಲಿ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾನೆ ಅನ್ನೋ ಪ್ರತೀತಿ ಇದೆ. ಹಾಗೆ ಸಂಜೆ ಸಮಯದಲ್ಲಿ ಮಹಾವಿಷ್ಣು ಅಂದ್ರೆ ಸೂರ್ಯನೇ ಮಹಾವಿಷ್ಣು ರೂಪದಲ್ಲಿ ಈ ಲಕ್ಷ್ಮೀ ಸಮೇತವಾಗಿ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾನೆ. ಹಾಗಾಗಿ ಸೂರ್ಯ ಮುಳುಗೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆಯನ್ನ ಮಾಡಬಾರ್ದು, ತಲೆಯನ್ನ ಬಾಚಬಾರ್ದು. ಹಾಗೆ ಬಟ್ಟೆ ತೊಳೆಯೋ ಕೆಲಸನೂ ಮಾಡಬಾರ್ದು. ಸಂಜೆ ಗೋಧೂಳಿ ಲಗ್ನದಲ್ಲಿ 6 ಗಂಟೆಗೆ ಏನಾಗುತ್ತೆ ಬಿಡು ಬಟ್ಟೆ ತೊಳೆದು ಬಿಡೋಣ ಅಂತೇಳಿ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿದ್ರೂ ತಪ್ಪೆ, ನಾವೇ ಕೈಯಾರೆ ತೊಳೆದ್ರೂ ತಪ್ಪೆ ಸ್ನೇಹಿತರೆ. ಅಂದ್ರೆ ನಾವು ದಿನನಿತ್ಯ ಏನು ಬಟ್ಟೆ ಹಾಕೊಂಡಿರ್ತೀವಲ್ವ ಅದು ಮೈಲಿಗೆ ಬಟ್ಟೆ ಆಗಿರುತ್ತೆ. ನಮ್ಮ ನಕಾರಾತ್ಮಕತೆಯನ್ನು ಮನಸ್ಸಿಂದ ಹೇಗೆ ಹೊರ ಕಳಿಸ್ಬೇಕು ಅಂತ ನಾವು ದೈವಾರಾಧನೆ ಮಾಡ್ತೀವೋ ಅದೇ ಥರ ನಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಅಂದ್ರೆ ದೇಹದ ಕೊಳೆಯನ್ನು ಕೂಡ ಕಳೆದುಕೊಳ್ಬೇಕು ಅಂತಲೇ ನಾವು ಆ ಬಟ್ಟೆನ ಬಿಚ್ಚಿ ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಶುಭ್ರವಾದ ಬಟ್ಟೆನ ಹಾಕೊಂಡಿರ್ತೀವಲ್ವ ಅಲ್ಲಿಗೆ ಆ ಬಟ್ಟೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ಅರ್ಥ. ಹಾಗಾಗಿ ನಾವು ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಬಟ್ಟೆಯನ್ನ ತೊಳಿಬಾರ್ದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಬಾರ್ದು. ಸಂಜೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಯಾರಿಗೂ ಎರವಲಾಗಿ ಕೊಡಬಾರ್ದು, ಎರವಲಾಗಿ ಕೊಡ್ಲೂಬಾರ್ದು. ನಾವು ಕೂಡ ಉಪ್ಪನ್ನು ಬೇಡಿ ತರಬಾರ್ದು. ಯಾಕಂದ್ರೆ ಅವರ ಮನೆಯಲ್ಲಿರೋ ಯಾವುದೋ ರೀತಿ ನೆಗೆಟಿವ್ ಎನರ್ಜಿ, ಅವರು ನಾವು ಉಪ್ಪನ್ನು ಕೇಳಕ್ಕೆ ಹೋದಾಗ ಏನು ಜಗಳ ಮಾಡ್ತಿರ್ತಾರೋ, ಇಲ್ಲ ಏನು ಮಾಡ್ತಿರ್ತಾರೋ, ಏನು ಮಾತಾಡ್ಕೊಳ್ತಾರೋ, ಇಲ್ಲ ಏನು ಅನ್ಕೊಂಡು ಕೊಡ್ತಾರೋ ಅದು ಆ ಉಪ್ಪಿನ ಜೊತೆಗೆ ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪಿಲ್ಲದೆ ಊಟ ಮಾಡಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮನೆಯಿಂದ ಉಪ್ಪನ್ನು ಸಾಲವಾಗಿ ಇಸ್ಕೊಂಡು ಬರೋ ಅಭ್ಯಾಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗೆ ನಾವು ಕೂಡ ಉಪ್ಪನ್ನು ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ಯಾರಿಗೂ ಕೂಡ ಎರವಲಾಗಿ ಕೊಡಲೇಬಾರ್ದು. ಯಾಕಂದರೆ ಯಾವಾಗಲೂ ಕೊಡಬಾರ್ದು. ಯಾಕಂದರೆ ನಮ್ಮಲ್ಲಿ ನಾವು ಒಳ್ಳೆಯ ಆಲೋಚನೆಯನ್ನು ಹೊಂದಿರ್ತೀವಿ, ಒಳ್ಳೆಯ ಉದ್ದೇಶಗಳನ್ನು ಹೊಂದಿರ್ತೀವಿ. ನಾವು ಉಪ್ಪನ್ನು ಈ ರೀತಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಕೊಟ್ಟಾಗ ಕೂಡ ಸಕಾರಾತ್ಮಕ ಊರ್ಜೆಗಳು ಅವರ ಮನೆಯನ್ನು ಪ್ರವೇಶ ಮಾಡ್ತವೆ. ಉಪ್ಪನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡಲೇಬಾರ್ದು. ಹಾಲು, ಮೊಸರು ಈ ರೀತಿ ವಸ್ತುಗಳನ್ನು ಸಂಜೆ ಸಮಯದಲ್ಲಿ ಕೊಡಬಾರ್ದು. ವಿಳ್ಯದೆಲೆಯನ್ನು ಹೊರಗಡೆ ಕೊಡಬಾರ್ದು. ಹಾಗೆ ನಾವು ಸಂಜೆ ಸಮಯದಲ್ಲಿ ಪೂಜೆ ಮಾಡಿ ಮನೆಗೆ ಬರೋ ಮುತ್ತೈದರನ್ನ ಮಹಾಲಕ್ಷ್ಮಿ ಸ್ವರೂಪರೆಂದು ಅಂತ ತಿಳಿದು ನಾವು ಅವರಿಗೆ ಉಡಿಯನ್ನು ಕೊಡಬಹುದು, ಅಡಿಕೆ ತಾಂಬೂಲ್ಯವನ್ನು ಕೊಟ್ಟು ಕಳಿಸ್ಬೋದು ಸ್ನೇಹಿತರೆ. ಅದು ತಪ್ಪಲ್ಲ. ಯಾಕಂದ್ರೆ ಅವಳು ಸಂಜೆಯ ಸಮಯದಲ್ಲಿ ನಮ್ಮ ಮನೆಗೆ ಬಂದಿರುವ ಗೃಹಿಣಿ ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗಾಗಿ ಅವಳಿಗೆ ಆದರ ಪ್ರೀತಿ ಗೌರವ ಕೊಟ್ಟು ನಾವು ಕಳಿಸ್ತೀವಿ ಅನ್ನೋ ಭಾವವನ್ನು ಹೊಂದಿರ್ತೀವಿ. ಹಾಗಾಗಿ ನಾವು ಸಂಜೆ ಹೊತ್ತು ಯಾರಾದ್ರೂ ಮನೆಗೆ ಬಂದಾಗ ಅರಿಶಿನ ಕುಂಕುಮ ಒಂದು ತಾಂಬೂಲ ಕೊಟ್ಟು ಕಳಿಸೋದು ಬಹಳ ಒಳ್ಳೆಯ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ. ವರಮಹಾಲಕ್ಷ್ಮಿಯ ಪೂಜೆಯನ್ನ ವಿಜೃಂಭಣೆಯಿಂದ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ಯಾರೋ ಮಾಡಿದ್ರು ಅಂತ ಹೇಳಿ ನಾವು ಸಾಲ ಮಾಡಿ ಮಾತ್ರ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕಂದ್ರೆ ನಾವು ಯಾವ ರೀತಿ ಪೂಜೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಭಾವವನ್ನ ಆ ಭಗವಂತ ಅಳಿತಾನೆ, ತೂಗ್ತಾನೆ. ಅದು ನಮ್ಮ ಪೂಜೆ ಮಾಡುವ ಹಿಂದಿನ ಉದ್ದೇಶ ಏನಿದೆ ಅಂತ ನೋಡಿ ಆ ಭಗವಂತ, ಆ ಮಹಾಲಕ್ಷ್ಮಿ ನಮಗೆ ಒಲಿಯೋದೇ ಹೊರತು ನಾವು ಯಾವ ರೀತಿ ಅಲಂಕಾರ ಮಾಡಿ, ಯಾವ ರೀತಿ ಸಾಲ ಆದ್ರೂ ಮಾಡಿ, ಯಾವ ರೀತಿ ಅಲಂಕಾರ ಮಾಡಿ ನಾವು ಅವಳನ್ನ ಪೂಜಿಸ್ತೀವಿ ಅನ್ನೋದ್ರ ಮೇಲೆ ಅವಳು ಯಾವುದೇ ಕಾರಣಕ್ಕೂ ನಮಗೆ ಒಲಿಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಂತಹ ಮನಸ್ಥಿತಿ ಇದ್ರೆ ಈ ಕ್ಷಣನೇ ಅಂತಹ ಮನಸ್ಥಿತಿಯನ್ನು ಬಿಟ್ಟು ಇರೋದ್ರಲ್ಲೇ ಮನೆಯಲ್ಲಿ ಏನು ವಸ್ತುಗಳಿರ್ತವೋ ಅದನ್ನ ಬಳಸ್ಕೊಂಡು ಸರಳವಾಗಿ 100 ರೂಪಾಯಿನೋ 200 ರೂಪಾಯಿನೋ ಖರ್ಚು ಮಾಡಿಕೊಂಡು ಸರಳವಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ರಿ ಸ್ನೇಹಿತರೆ. ಒಂದು ಕಳಸ ಪ್ರತಿಷ್ಠಾಪನೆ ಮಾಡ್ರಿ, ಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ರಂಗೋಲಿಯನ್ನ ಹಾಕಿ ಅದರ ಮೇಲೆ ನಾವು ಲಕ್ಷ್ಮಿ ಕಳಸವನ್ನು ಅಂದ್ರೆ ಶುದ್ಧವಾದ ನೀರನ್ನ ತುಂಬಿಸ್ಕೊಂಡು, ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಸಿಂಕ್ ಇದೆ, ತೊಳೆಯೋ ಸಿಂಕ್ ಇರುತ್ತೆ, ಅದರಿಂದ ಮಹಾಲಕ್ಷ್ಮಿಗೆ ನೀರನ್ನ ತುಂಬಿಸಿಟ್ಟು
ಇಟ್ಟು ಪೂಜೆ ಮಾಡಬಾರ್ದು ಸ್ನೇಹಿತರೆ. ಇದು ಕೆಟ್ಟದಾಗಿರುತ್ತೆ ಪರಿಣಾಮ. ಶುದ್ಧವಾಗಿ ನೀರು ಇಟ್ಕೊಂಡಿರ್ತೀವಲ್ವಾ, ಆ ನೀರನ್ನ ತಗೊಂಡೋಗಿ ನಾವು ತುಳಸಿ ಕಟ್ಟೆ ಎದುರಿಗಿಟ್ಟು, ಅಂದ್ರೆ ಸಂಜೆ ಸಮಯದಲ್ಲಾಗ್ಲಿ ಬೆಳಗ್ಗೆ ಸಮಯದಲ್ಲಾಗ್ಲಿ ತುಳಸಿ ಕಟ್ಟೆ ಇದೆಯಲ್ಲ, ಆ ತುಳಸಿ ಎದುರಿಗಿಟ್ಟು ಒಂದು ಮಣೆ ಹಾಕಿ ಆ ತುಳಸಿ ಎದುರಿಗಿಟ್ಟು ಅದನ್ನ ನಾವು ಒಳಗ್ ತಗೊಂಬರೋ ಹಾಗೆ, ಅಂದ್ರೆ ಬಾರಮ್ಮ ಮಹಾಲಕ್ಷ್ಮಿ, ನಾನು ಇವತ್ತು ನಿನ್ನನ್ನ ಪೂಜೆ ಮಾಡ್ತಾ ಇದ್ದೀನಿ, ಈ ಕಳಸದಲ್ಲಿ ತುಂಬಿಸಿ ನಿನ್ನನ್ನ ಆರಾಧನೆ ಮಾಡುವ ಸಂಕಲ್ಪವನ್ನ ಮಾಡಿದ್ದೀನಿ, ಹಾಗಾಗಿ ನಿನ್ನನ್ನ ನಾನು ನಮ್ಮ ಮನೆ ಒಳಗೆ ತಗೊಂಡು ಹೋಗ್ತಾ ಇದ್ದೀನಿ, ಬಾರಮ್ಮ ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಅವಳನ್ನ ಆಹ್ವಾನ ಮಾಡಿಕೊಂಡು ಮನೆಯ ಮೇನ್ ಡೋರ್ ಅನ್ನ ದಾಟ್ಕೊಂಡು ಒಳಗಡೆ ಹೋಗಿ ಅದನ್ನ ನಾವು ಎಲ್ಲಿ ಪೂಜೆ ಮಾಡಬೇಕು ಅಂತ ಇರ್ತೀವೋ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಸ್ನೇಹಿತರೆ. ಆಗ ಮಾತ್ರ ಅದು ಶ್ರೇಷ್ಠವಾದ ಫಲ ಕೊಡುತ್ತೆ. ನೀವು ಮನೆಯಲ್ಲಿ ಶುದ್ಧವಾದ ನೀರನ್ನ ತುಂಬಿಸಿ ಇಟ್ಕೊಂಡಿರ್ತೀರಾ. ಈ ರೀತಿ ನಾನು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕಳಸದಲ್ಲಿ ನಾನು ಈ ನೀರನ್ನ ತುಂಬಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡಿಕೊಂಡು ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಭಾವದಿಂದ ನಾವು ಅದನ್ನ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಸ್ನೇಹಿತರೆ. ಒಂದು 2 ಥರದ್ದು 5 ಥರದ ಹಣ್ಣು ಇಡ್ರಿ ಸ್ನೇಹಿತರೆ. 2 ಪೇರ್ಲೆ ಹಣ್ಣು, 2 ದಾಳಿಂಬೆ ಹಣ್ಣು, 2 ಸೇಬೆ ಹಣ್ಣು, ಮತ್ತೆ ಇನ್ನೊಂದು 2 ಥರದ್ದು ಯಾವ್ದಾದ್ರು ಹಣ್ಣು, ಮೇಲೆ ಒಂದು 5 ವಿಳ್ಳೆದೆಲೆ, ಒಂದು 5 ಅಡಿಕೆ, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಕ್ಷಿಣೆಯನ್ನ ಇಡಬೇಕು. ಹಾಗೆ ಒಂದು 5 ಬಳೆ ಇಟ್ಟು ಲಕ್ಷ್ಮಿಗೆ ಈ ಉಡಿಯನ್ನ ಅರ್ಪಣೆ ಮಾಡ್ದಂಗೆ. ಅಂದ್ರೆ ನೀವು ಸೀರೆ ಬ್ಲೌಸ್ ಅನ್ನ ದೇವಿಗೆ ಉಡಿಸ್ತೀನಿ ಅಂದ್ರೆ ಸರಿ, ಉಡಿಸಿಲ್ಲ ಅಂದ್ರೆ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ನಾವು ಸೀರೆ ಮತ್ತೆ ಒಂದು ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ 5 ಎಲೆ, 5 ಅಡಿಕೆ, ಒಂದು ದಕ್ಷಿಣೆ ಎಷ್ಟಾಗತ್ತಷ್ಟು, 5 ಬಳೆ ಈ ರೀತಿಯಾಗಿ ನಾವು ಹೂವು ಇಟ್ಟು ನಾವು ಅದನ್ನ ಅವಳಿಗೆ ಸಮರ್ಪಣೆ ಮಾಡ್ದಂಗೆ, ಮಹಾಲಕ್ಷ್ಮಿ ನೀ ನಮ್ಮ ಮನೇಲಿ ಇದೆಯಲ್ಲಮ್ಮ, ತಗೊಳಮ್ಮ ನಿನಗಿದು ಅರ್ಪಣೆ ಮಾಡ್ತಾ ಇದೀವಿ ಅಂತೇಳಿ ಅರ್ಪಣೆ ಮಾಡೋ ರೀತಿಲಿ ಮಾಡ್ಬೋದು ಸ್ನೇಹಿತರೆ. ಉಡಿಸ್ಲೇಬೇಕು ಸೀರೆನ ಅಂತ ಏನಿಲ್ಲ ಸ್ನೇಹಿತರೆ, ಬ್ಲೌಸ್ ಅನ್ನ ಉಡಿಸ್ಲೇಬೇಕು ಅಂತ ಏನಿಲ್ಲ. ಉಡಿಸೋ ಪದ್ಧತಿ ಇದ್ರೆ ಉಡಿಸಿ ಅದನ್ನ ಆಮೇಲೆಲ್ಲ ಸಮರ್ಪಣೆ ಮಾಡ್ದಂಗೆ ಆಗತ್ತೆ. ನಾವು ಅದನ್ನ ತಟ್ಟಿ ನೀರು ತುಂಬಿಸಿ ಒಂದು 5 ಮಾವಿನ ಎಲೆ ಇಲ್ಲ ಎಲೆನ ಹಾಕಿ ಅದರಲ್ಲಿ ಕಾಯಿ ಇಟ್ಟು ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ. ಈ ರೀತಿ ನಾವು ಅದಕ್ಕೆ ಷೋಡೋಪಚಾರ ಪೂಜೆಯನ್ನ ಮಾಡಿಕೊಂಡು, ಅಂದ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿ ಭಾವದಿಂದ ಪೂಜೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಈ ರೀತಿ ನಾವೆಲ್ಲ ಫಲ ತಾಂಬೂಲ್ಯ ಅವಳಿಗೆ ತಂದಿರೋ ವಸ್ತ್ರನೆಲ್ಲ ಅವಳಿಗೆ ಸಮರ್ಪಣೆ ಮಾಡಿದ್ರು ಕೂಡ ಅದು ಸಮರ್ಪಣೆ ಆಗುತ್ತೆ. ತೊಡಿಸ್ಲೇಬೇಕು ಉಡಿಸ್ಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಹಾಗೆ ಮಹಾಲಕ್ಷ್ಮಿ ಯಾವ್ಯಾವ ವಸ್ತುಗಳಲ್ಲಿ ನೆಲೆಸಿರ್ತಾಳಲ್ಲ ಅದ ವಸ್ತುಗಳಿರ್ತಾವಲ್ವಾ, ಗೋಮತಿ ಚಕ್ರ ಆಗಿರ್ಬೋದು, ಕಮಲದ ಹೂವಿನ ಬೀಜ ಆಗಿರ್ಬೋದು, ಶಂಖ ಆಗಿರ್ಬೋದು, ಕವಡೆ ಆಗಿರ್ಬೋದು, ಹಾಗೆ ತೆಂಗಿನಕಾಯಿ ಆಗಿರ್ಬೋದು, ಹಾಗೆ ಅಡಿಕೆ ಆಗಿರ್ಬೋದು, ಮತ್ತೆ ಬಾಳೆ ಕಂಬ ಆಗಿರ್ಬೋದು, ಕಬ್ಬಿನ ಕಂಬ ಆಗಿರ್ಬೋದು, ವಸ್ತುಗಳನ್ನ ನಾವು ಸುತ್ತಮುತ್ತ ಇಟ್ಟು ಅಲಂಕಾರ ಮಾಡಿದಾಗ ಖಂಡಿತ ಶ್ರೇಷ್ಠ ಫಲ ಕೊಡುತ್ತೆ. ಹಾಗಂತ ಈ ವಸ್ತುಗಳು ನಮಗೆ ನೈಜವಾಗಿ ಸಿಗ್ಲಿಲ್ಲ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ವಸ್ತುಗಳನ್ನ ಇಟ್ಟು ಅಲಂಕಾರ ಮಾಡಿ ಲಕ್ಷ್ಮಿಯನ್ನ ಪೂಜಿಸೋದು ಅಷ್ಟು ಸರಿಯಾದ ಕ್ರಮ ಅಲ್ಲ ಸ್ನೇಹಿತರೆ. ಅದೇನೋ ನಮ್ಮ ಮನಸ್ಸಿನ ತೃಪ್ತಿಗೆ ಇಲ್ಲ ಯಾರಿಗೋ ತೋರಿಸ್ಬೇಕು ಅನ್ನೋ ಭಾವಕ್ಕೆ ನಾವು ಮಾಡೋದಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿಯನ್ನ ನಾವು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅವಳಿಗೆ ಆದಷ್ಟು ನೈಜವಾದ ಫಲ ತಾಂಬೂಲ್ಯಗಳನ್ನು ಅರ್ಪಿಸಬೇಕೆ ಹೊರತು ಪ್ಲಾಸ್ಟಿಕ್ ವಸ್ತುಗಳನ್ನ, ಪ್ಲಾಸ್ಟಿಕ್ ಹಣ್ಣುಗಳನ್ನ, ಪ್ಲಾಸ್ಟಿಕ್ ಎಲೆಗಳನ್ನ ಇಟ್ಟು ಅವಳಿಗೆ ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಬಾರ್ದು. ಇದು ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಆ ವಸ್ತುಗಳು, ಆ ಪ್ಲಾಸ್ಟಿಕ್ ವಸ್ತುಗಳು ಯಾವ್ದಾವ್ದ್ರಿಂದ ಮಾಡಿರ್ತಾರೋ ಏನೋ ಅಷ್ಟು ಒಳ್ಳೆ ಫಲವನ್ನ ಕೊಡೋದಿಲ್ಲ. ಯಾಕಂದ್ರೆ ನಾವು ಒಂದು ಲಕ್ಷ್ಮಿಗೆ ನೈವೇದ್ಯ ಮಾಡ್ತಾ ಇದೀವಿ ಅಂದ್ರೆ ಅದು ಕೂಡ ಸ್ನಾನವನ್ನ ಮಾಡಿಕೊಂಡು ಶುದ್ಧವಾದ ಭಾವದಿಂದ ಮಂತ್ರ ಜಪ ಮಾಡಿಕೊಂಡು ಮಹಾಲಕ್ಷ್ಮಿನ ಸ್ಮರಣೆ ಮಾಡಿಕೊಂಡು ಒಂದು ಗೂಢಾನ್ನವನ್ನೇ ಮಾಡ್ತೀವಿ, ಒಂದು ಬೆಲ್ಲ ತುಪ್ಪ ಅಕ್ಕಿ ಹಾಕಿ ಒಂದು ನೈವೇದ್ಯವನ್ನೇ ಮಾಡ್ತೀವಿ ಅಂದಮೇಲೆ ಅದೇ ಅಷ್ಟು ನಾವು ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದೀವಿ, ಸಮರ್ಪಣಾ ಭಾವದಿಂದ ಮಾಡ್ತಾ ಇದೀವಿ ಅಂದಾಗ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಿ ಅಲಂಕಾರ ಮಾಡೋದು ಎಷ್ಟು ಸರಿ ನೀವೇ ಯೋಚನೆ ಮಾಡ್ರಿ. ಹಾಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾವಿನ ಸೊಪ್ಪಾಗಿರ್ಬೋದು, ಬಾಳೆ ಕಂಬ ಆಗಿರ್ಬೋದು, ಕಬ್ಬಾಗಿರ್ಬೋದು, ನಾವು ಏನು ಪ್ರಕೃತಿ ದತ್ತವಾಗಿ ಸಿಗುತ್ತಲ್ಲ ಅದೇ ಮಾರ್ಕೆಟ್ ಅಲ್ಲಿ ಮಾರ್ತಾರಲ್ಲ ಅವನ್ನೇ ತಂದಿಟ್ಟು ಸರಳವಾಗಿ ಒಂದು ಮಣೆ ಹಾಕಿ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಟ್ಟು ಒಂದು ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಕಳಸವನ್ನ ನೀರು ತುಂಬಿದ ಕಳಸವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮೊದಲು ಅದನ್ನ ತುಳಸಿಯ ಮುಂದೆ ಇಟ್ಟು ತುಳಸಿಯ ಮುಂದೆ ಮಣೆ ಹಾಕಿಟ್ಟು ಅದನ್ನ ಒಳಗೆ ತರುವ ಮೂಲಕ ಅದನ್ನ ತಂದು ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಅದನ್ನ ಮಹಾಲಕ್ಷ್ಮಿ ಬಾರಮ್ಮ ನಾನು ನಿನ್ನನ್ನು ಪೂಜಿಸ್ತಾ ಇದ್ದೀನಿ ಅಂತೇಳಿ ಒಳಗೆ ಕರ್ಕೊಂಡೋಗಿ ಅದನ್ನ ನಾವು ಏನು ಅಲಂಕಾರ ಮಾಡಿ ಮೊದಲೇ ಇಟ್ಟಿರ್ತೀವಲ್ವ ಆ ಮಣೆ ಮೇಲೆ ಆ ಜಾಗದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಕೈಯಲ್ಲಿ ಒಂದು ಅಡಿಕೆ ಒಂದು ಸ್ವಲ್ಪ ಹೂವು ಅರಿಶಿನ ಕುಂಕುಮವನ್ನ ಆ ನೀರಿಗೆ ಹಾಕಬೇಕು. ಅಂದ್ರೆ ಆಹ್ವಾನ ಮಾಡ್ಕೊಂಡಂಗೆ ದೇವಿನ ಆಹ್ವಾನ ಮಾಡ್ಕೊಂಡು ಅದಕ್ಕೆ ಹಾಕಿದ್ಮೇಲೆ ಆಮೇಲೆ ನಾವು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹೂವು ಈ ರೀತಿಯಲ್ಲಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಕೊಟ್ಟು ಪ್ರಾರ್ಥನೆಯನ್ನ ಮಾಡಬೇಕು ಸ್ನೇಹಿತರೆ. ದೇವಿಗಾಗಿಯೇ ಸಪರೇಟ್ ತಾಳಿಯನ್ನ ಮಾಡಿಸಿದ್ರೆ ಅದನ್ನ ಕರಿಮಣಿಯಲ್ಲಿ ಪೋಣಿಸಿ ಹಾಕ್ರಿ, ಇಲ್ಲ ಅಂದ್ರೆ ಅರಿಶಿನ ಕೊಂಬನ್ನ ಕಟ್ರಿ. ಹಾಗೆ ಕಾಲುಂಗುರವನ್ನ ಮತ್ತೆ ದಕ್ಷಿಣೆಯನ್ನ ಕೂಡ ಆ ಚೊಂಬಿನೊಳಗೆ ನಾವು ಹಾಕ್ಬೇಕು ಸ್ನೇಹಿತರೆ. ಧೂಪ ದೀಪ ನೈವೇದ್ಯ ಕೊಟ್ಟು ನೀವು ಬೆಳಗ್ಗೆನೆ ಪೂಜೆಯನ್ನ ಮಾಡ್ಕೊಡ್ರಿ. ನಂತರ ನೀವು ಮನೆಯಲ್ಲಿ ಆರಾಮಾಗಿ ಹೋಳಿಗೆ ಮಾಡ್ತಿರೋ ಏನ್ ಅಡಿಗೆ ಮಾಡ್ತಿರೋ ಅದನ್ನೆಲ್ಲ ಮಾಡಿ ಮತ್ತೊಂದ್ಸರಿ ಕೈಕಾಲು ಮುಖವನ್ನ ತೊಳೆದು ನೈವೇದ್ಯ ಮಾಡಿ ನೀವು ಊಟ ಮಾಡ್ಬೋದು ಸ್ನೇಹಿತರೆ. ಅಂದ್ರೆ ಬೆಳಗ್ಗೆನೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿರ್ತೀವಲ್ವಾ, ಆ ಸಮಯದಲ್ಲಿ ಎಲ್ಲ ಅಡಿಗೆಗಳನ್ನ ಮಾಡಿ ನಮಗೆ ನೈವೇದ್ಯ ಮಾಡೋದು ಕಷ್ಟ ಆಗತ್ತೆ. ಅಂದ್ರೆ ನಾವು ಬೆಳಗ್ಗೆ ಒಂದು ಗೂಢ ಅನ್ನ, ಫಲ, ಪುಷ್ಪ, ತಾಂಬೂಲ ಇವೆಲ್ಲವನ್ನ ನೈವೇದ್ಯ ಮಾಡ್ಬೇಕಾ. ನಾವು ತಕ್ಷಣವೇ ಅಡಿಗೆಗೆ ಶುರು ಮಾಡ್ತೀವಿ. ಪೂಜೆ ಎಲ್ಲ ಆದ್ಮೇಲೆ ಒಂದು ಪ್ರಾರ್ಥನೆ ಎಲ್ಲ ಆದ್ಮೇಲೆ ಮತ್ತೆ ನಾವು ಅಡಿಗೆಗೆ ಶುರು ಮಾಡ್ತೀವಿ. ಅಡಿಗೆ
ಅಡಿಗೆಗೆ ಶುರುವಾದ್ಮೇಲೆ ಅಡಿಗೆ ವರಮಹಾಲಕ್ಷ್ಮಿನ ಪೂಜೆ ಮಾಡಿರ್ತೀವಲ್ವಾ, ಅವಳು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಾಳಲ್ಲ, ಇದೇ ಖುಷಿಯಿಂದ ನಾವು ಅಡಿಗೆ ಮಾಡ್ತೀವಲ್ವಾ ಬೇಗ ಬೇಗ. ಅಷ್ಟೊತ್ತಿಗಾಗಲೇ ಒಂದು 12 ಗಂಟೆ 12:30 ಆಗಿರುತ್ತೆ. ಆಗ ಕೂಡ ನಮಗೆ ಒಂದು ಅಭಿಜಿನ್ ಶುಭ ಲಗ್ನ ಸಿಗುತ್ತೆ. ಹೀಗೆ ಆ ತಾಯಿಗೆ ನಾವು ಏನು ಅಡಿಗೆ ಮಾಡಿರ್ತೀವಲ್ವಾ ಅದನ್ನೆಲ್ಲ ಅವಳಿಗೆ ಅರ್ಪಣೆ ಮಾಡಿ ಮತ್ತೊಂದ್ಸರಿ ಊದ್ಬತ್ತಿ ಎಲ್ಲ ಬೆಳಗಿ ಅವಳಿಗೊಂದು ಮಂಗಳಾರತಿಯನ್ನ ಮಾಡಿ ಆಮೇಲೆ ನೀವು ಆರಾಮಾಗಿ ಊಟ ಮಾಡ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಮತ್ತೆ ನಾವು ಸಂಜೆ ಸಮಯದಲ್ಲಿ ಏನು ಗೋಧೂಳಿ ಲಗ್ನದಲ್ಲಿ ಮತ್ತೆ ಒಂದ್ಸರಿ ಆರತಿ ಧೂಪ ದೀಪ ಎಲ್ಲವನ್ನ ತೋರಿಸಿ ಒಂದು ಕೆಂಪು ಆರತಿಯನ್ನ ಮಾಡಿ ಆ ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆದು ಹೊರಗಡೆ ಹಾಕಬೇಕು. ಅದನ್ನ ಯಾವಾಗ ಮಾಡಬೇಕು ಅಂದ್ರೆ ರಾತ್ರಿ ಮಲಗೋಕ್ಕಿಂತ ಮೊದಲೇ ಮಾಡಬೇಕು. ಯಾಕಂದ್ರೆ ನಮ್ಮ ಮನೆಗೆ ಯಾರೆಲ್ಲ ಉಡಿ ತಗೊಂಡು ಹೋಗೋಕೆ ಬಂದಿರ್ತಾರಲ್ಲ, ನಾವು ಒಂದು 5-9 ಜನನ ಮುತ್ತೈದರನ್ನ ಕರೆದಿರ್ತೀವಿ. ಅವರೆಲ್ಲ ಬಂದು ಮಹಾಲಕ್ಷ್ಮಿಯನ್ನ ನೋಡಿ ತುಂಬಾ ಚೆನ್ನಾಗಿದೆ ಪೂಜೆ ಅಂದಿರ್ತಾರಲ್ಲ, ಅವಳಿಗೆ ತುಂಬಾ ದೃಷ್ಟಿ ಆಗಿರುತ್ತಲ್ಲ, ಆ ದೃಷ್ಟಿಯನ್ನ ತೆಗೆದಾಗತ್ತೆ ಸ್ನೇಹಿತರೆ. ಯಾರಾದ್ರೂ ನೋಡಿ ಈಗ ನಮ್ಮ ಮನೆಗೆ ಬಂದಿರ್ತಾರೆ, ಆಗ ಆ ಸಮಯದಲ್ಲಿ ನಮ್ಮ ಮಗು ನೋಡಿ ಎಷ್ಟು ಚಂದ ಇದೆ ಮಗು, ಎಷ್ಟು ಚಂದ ಇದೆ ಮಗು ಅಂದ್ರೆ ಆ ಮಗು ರಾತ್ರಿ ಇಡೀ ಕಿರಿಕಿರಿ ಮಾಡುತ್ತೆ, ಅಳತ್ತೆ, ಅವತ್ತಿನ ದಿನನೇ ಅಳತ್ತೆ. ಅಂದ್ರೆ ಅವರ ದೃಷ್ಟಿ ಬಿದ್ದಿರುತ್ತೆ ಅವಳ ಮೇಲೆ, ಹಾಗಾಗಿ ಅದು ಅಳ್ತಾ ಇರುತ್ತೆ. ಹಾಗಾಗಿ ಮಹಾಲಕ್ಷ್ಮಿಗೂ ಕೂಡ ಈ ತರ ದೃಷ್ಟಿ ತಾಗೋ ಸಂದರ್ಭ ಇರುತ್ತೆ. ಆ ಒಂದು ಭಾವ ನಮ್ಮಲ್ಲಿ ಇರುತ್ತಲ್ಲ, ಹಾಗಾಗಿ ಆ ಭಾವದಿಂದ ನಾವು ಲಾಸ್ಟಿಗೆ ಹಾಗಾಗಿ ನಾವು ಮಲಗೋಕ್ಕಿಂತ ಮೊದಲು ಸಂಜೆ ಉಡಿ ಎಲ್ಲ ಕೊಟ್ಟಾದ್ಮೇಲೆ ಒಂದು ಕೆಂಪು ಆರತಿಯನ್ನ ಮೇಲಿಂದ ಕೆಳಗೆ 3 ಸರಿ ಬಾಳಿಸಿ ಅದನ್ನ ನಾವು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬಹುದು ಸ್ನೇಹಿತರೆ. ಶ್ರೇಷ್ಠವಾದ ಓಕಳಿ ಅಂತಾರೆ ಇದನ್ನ. ಅಂದ್ರೆ ಮಹಾಲಕ್ಷ್ಮಿ ತಾಯಿ ಜಗನ್ಮಾತೆಗೆ ತೆಗೆದಿರೋ ಓಕಳಿ ಇದು. ಹಾಗಾಗಿ ಕಾಲಲ್ಲಿ ಕೈಯಲ್ಲಿ ತುಳಿಯುವಂತ ಜಾಗಕ್ಕೆ ಹಾಕಬಾರ್ದು, ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕ್ರಿ ಸ್ನೇಹಿತರೆ, ಒಳ್ಳೇದಾಗತ್ತೆ. ಹಾಗಾಗಿ ಅದಿಲ್ಲ ಇದಿಲ್ಲ ಅವ್ರು ಹೀಗೆ ಮಾಡ್ತಾರೆ, ಯಾರೋ ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡಬೇಕು ಅಂತೇಳಿ ಸಾಲ ಸೋಲ ಮಾಡಿ ಮಹಾಲಕ್ಷ್ಮಿ ಆರಾಧನೆನ ಮಾಡಿಬಿಡ್ರಿ. ಯಾಕಂದರೆ ಆ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ಇಂಥವರಿಗೆ ಒಲಿಯೋದಿಲ್ಲ ಸ್ನೇಹಿತರೆ. ನಾವು ತೋರಿಕೆಗೆ ಪೂಜೆಯನ್ನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಪೂಜೆ ಮಾಡಬಾರ್ದು. ನಾವು ನಮ್ಮನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು, ಭಗವಂತನನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಯಾವುದೇ ಕೆಲಸವನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಹಾನಿಯೇ ಉಂಟಾಗುತ್ತೆ ಹೊರತು ಅದರಿಂದ ಯಾವುದೇ ರೀತಿ ಪ್ರಯೋಜನ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಮಹಾಲಕ್ಷ್ಮಿನ ಈ ರೀತಿಯಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡುತ್ತೆ. ಮನೆಯಲ್ಲೂ ಕೂಡ ಶಾಂತಿ ನೆಲೆಸುತ್ತೆ ಅಲ್ವಾ. ಇಲ್ಲ ಗಡ್ಡರ ಹತ್ರ ನನಗೆ ಅದೇ ಬೇಕು ಇದೇ ಬೇಕು ಅಂತೇಳಿ ಕಿರಿಕಿರಿ ಮಾಡಿ ನಾವು ಮನೆ ಜಗಳ ಮಾಡಿಕೊಂಡು ಪೂಜೆ ಮಾಡೋಕ್ಕಾದ್ರೂ ಆಗತ್ತಾ? ಮನಸ್ತಾಪಗಳೊಂದಿಗೆ ಪೂಜೆ ಮಾಡಿ ಅವರು ನಾವೇನೋ ಹಠ ಮಾಡ್ತಾ ಇದೀವಿ ಅಂದರೆ ಯಾರ ಹತ್ರನೂ ಹೋಗಿ ಸಾಲ ಇಸ್ಕೊಂಡು ಬಂದು ನಮಗೆ ಅದರಿಂದ ಎಲ್ಲವನ್ನ ಕೊಡಿಸಿದಾಗ ಮಾರನೇ ದಿವಸ ಬಂದು ಸಾಲಗಾರರು ಕೇಳಿದಾಗ ಏನನ್ಸುತ್ತೆ ಹೇಳ್ರಿ, ನಾನು ಯಾಕಾರು ಆ ಥರ ಮಾಡಿದೆ ಅಂತಲೇ ನಾವು ಮಾಡಿರೋ ಪೂಜೆ ಬಗ್ಗೆ ನಾವೇ ಮಾತಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಆ ರೀತಿ ಕೆಲಸ ಮಾಡಬೇಡ್ರಿ, ಸರಳವಾಗಿ ಮಾಡ್ರಿ. ಎಷ್ಟಿರತ್ತ ಅಷ್ಟು ಹೂಗಳನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡ್ರಿ. ಕೆಂಪು ಕಲರ್ ಒಂದು ದಾಸವಾಳ ಹೂವಿದ್ರೂ ಪರವಾಗಿಲ್ಲ, ಅದನ್ನೇ ಆ ಕಳಸದ ಮೇಲೆ ಇಟ್ಟು ಅವಳನ್ನ ನೀವು ಆಹ್ವಾನ ಮಾಡಿ ಪೂಜಿಸಿದ್ರು ಕೂಡ ಅವಳು ಒಲಿತಾಳೆ. ಭಕ್ತಿಯ ಭಾವಕ್ಕೆ ಭಗವಂತ ಒಲಿಯೋದೇ ಹೊರತು ಯಾವುದೇ ಕಾರಣಕ್ಕೂ ನಾವು ನಮ್ಮ ತೋರಿಕೆಗೆ ಅಲ್ಲ ಸ್ನೇಹಿತರೆ. ಮಹಾಲಕ್ಷ್ಮಿ ನಾರಾಯಣರು ಅಲಂಕಾರ ಪ್ರಿಯರು. ಹಾಗಾಗಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಜವಾಗಿ ಒಂದು ಒಳ್ಳೆಯ ಮನಪೂರ್ವಕವಾದ ಒಂದು ಅಲಂಕಾರವನ್ನು ಮಾಡಿಕೊಡ್ರಿ. ಅಂದರೆ ನೈಜವಾಗಿ ಸಿಗೋದ್ರಿಂದ ಮಾವಿನ ಸೊಪ್ಪು, ತಳಿರು, ತೋರಣ, ಹೂವು ಈ ರೀತಿಯಾಗಿ ಅಲಂಕಾರ ಮಾಡಿಕೊಡ್ರಿ ಸ್ನೇಹಿತರೆ. ಹಾಗೆ ಮಹಾಲಕ್ಷ್ಮಿ ಎದುರಿಗೆ ನೀವು ದುಡ್ಡನ್ನು ಹಣವನ್ನು ಇಡ್ತಿರಲ್ಲ, ಅಂದರೆ ಒಬ್ಬೊಬ್ಬರಿಗೆ ಇಡೋ ಅಭ್ಯಾಸ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಹಣ ಇನ್ನೊಬ್ರು ಬಂದು ನೋಡೋ ಹಾಗೆ ಎಲ್ಲವನ್ನ ಓಪನ್ ಮಾಡಿ ಕಣ್ಣೆದುರಿಗೆ ಕಾಣೋ ಹಾಗೆ ತಟ್ಟೆಯಲ್ಲಿ ತುಂಬಿಸಿಡ್ತಾರೆ. ಇದು ತಪ್ಪು ಸ್ನೇಹಿತರೆ. ನಾವು ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಹಣವನ್ನು ಇಡೋದಲ್ಲ. ಪೂಜೆಗೆ ಮಹಾಲಕ್ಷ್ಮಿ ಅಂದರೆ ದುಡ್ಡು, ಹಣ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಅದನ್ನು ನಾವಿಟ್ಟು ಪೂಜಿಸ್ತಾ ಇದ್ದೀವಿ. ಅದಕ್ಕೆ ನಾವು ಈ ದಿನ ಗೌರವ ಕೊಡ್ತಾ ಇದ್ದೀವಿ ಅನ್ನೋ ಮನೋಭಾವದಿಂದ ನಾವು ಅದನ್ನು ಪೂಜಿಸ್ತಾ ಇರ್ತೀವಿ. ಹಾಗಾಗಿ ನಾವು ಅದನ್ನು ಒಂದು ಬೆಳ್ಳಿಯ ಬೊಟ್ಲಾಗಿರ್ಬೋದು, ಇಲ್ಲ ಹಿತ್ತಾಳೆಯ ಬೊಟ್ಲಾಗಿರ್ಬೋದು, ಇಲ್ಲ ಕಂಚಿನ ಬೊಟ್ಲಾಗಿರ್ಬೋದು, ಅದರಲ್ಲಿ ಮಣ್ಣಿನ ಬೊಟ್ಲಾಗಿರ್ಬೋದು, ಇದರಲ್ಲಿ ನಾವು ಒಂದು 100 ರೂಪಾಯಿನ 1 ರೂಪಾಯಿ ಕಾಯಿನ್ ಮಾಡಿಸಿ ಅದರಷ್ಟು ಆ ಬೌಲಲ್ಲಿ ತುಂಬಿಟ್ಟು ಅದನ್ನು ಮಹಾಲಕ್ಷ್ಮಿ ಪಕ್ಕ ಇಟ್ಟು ಅದರ ತುಂಬ ಕೆಂಪು ಹಳದಿ ಹೂಗಳಿಂದ ಆ ಹಣವನ್ನು ಮುಚ್ಚಬೇಕು. ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಕಾಣಿಸ್ಕೊಳ್ಬಾರ್ದು. ಹೊರಗಡೆಯಿಂದ ಬಂದವರಿಗೆ ನಮಗಷ್ಟೇ ಗೊತ್ತಾಗಿರ್ಬೇಕು, ನಮಗಷ್ಟೇ ಗೊತ್ತಿರಬೇಕು ಅದರಲ್ಲಿ ಹಣ ಇದೆ ಅಂತೇಳಿ, ಬೇರೆ ಯಾರಿಗೂ ಅದು ಗೊತ್ತಾಗಬಾರ್ದು. ಹಾಗಾಗಿ ಆ ರೀತಿ ಮಾಡ್ರಿ ಸ್ನೇಹಿತರೆ. ನಮ್ಮ ಪೂಜೆಯನ್ನು ಬಂದು ನೋಡೋರ ದೃಷ್ಟಿಕೋನ ಒಂದೇ ತರ ಇರೋದಿಲ್ಲ, ನಕಾರಾತ್ಮಕ ಪ್ರಭಾವವನ್ನು ಕೂಡ ಅವರು ಬೀರ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಒಂದೊಂದ್ಸರಿ ಹೀಗಾದಾಗ. ಹಾಗಾಗಿ ಆ ತರ ಎಲ್ಲ ಆಡಂಬರದ ಪೂಜೆನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ವಸ್ತುಗಳನ್ನ ಮಹಾಲಕ್ಷ್ಮಿ ಪೂಜೆಗೆ ಬಳಸಬೇಡ್ರಿ. ಮಹಾಲಕ್ಷ್ಮಿ ಪೂಜೆ ಅಂತಲ್ಲ, ಯಾವುದೇ ಪೂಜೆಗೂ ಪ್ಲಾಸ್ಟಿಕ್ ವಸ್ತುಗಳನ್ನ, ಪ್ಲಾಸ್ಟಿಕ್ ಹಾರಗಳನ್ನ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬಾರದು ಸ್ನೇಹಿತರೆ, ತಪ್ಪಾಗತ್ತಿದು. ರೀತಿಯಾಗಿ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ಪೂಜೆಯನ್ನ ಮಾಡ್ಕೊಡ್ರಿ ಸ್ನೇಹಿತರೆ. ಯಾವುದೇ ರೀತಿ ಅನಾಹುತಕ್ಕೆ ಎಡೆ ಮಾಡ್ಕೊಡ್ಬೇಡ್ರಿ. ಯಾಕಂದ್ರೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಹಬ್ಬ ಅಷ್ಟೊಂದು ಸರಿಯಾದ ಮುಹೂರ್ತದಲ್ಲಿ ಬಂದಿಲ್ಲ. ಹಾಗಾಗಿ ಏನಾದರೂ ಅಗ್ನಿ ಅವಘಡಗಳು ನಡೆಯುವ ಸಂಭವ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರ್ರಿ. ಯಾವುದೇ ಕಾರಣಕ್ಕೂ ವಿನಾಕಾರಣ ಮನೆಯಲ್ಲಿ ಕೆಟ್ಟ ಪರಿಸ್ಥಿತಿಯನ್ನ ನೀವಾಗಿ ನಿಮ್ಮ ಕೈಯಾರೆ ತನ್ನ ದಿನ ಏಕಾದಶಿ ಕೂಡ ಇದೆ, ಮಾರನೇ ದಿನ ಶನಿವಾರ ದ್ವಾದಶಿ ಇರುತ್ತೆ. ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳ ಗ್ರಹ ಫಲಗಳು ಅಷ್ಟು ಸರಿಯಾಗಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಸರಿಯಾಗಿಲ್ಲ ಹಾಗಂತ ನೀವು ಹೆದರೋದು ಬೇಡ. ನೀವು ಏನನ್ನ ಮಾಡ್ತಿರೋ ಅದನ್ನ ಯಾವುದೇ ರೀತಿ ಗಡಿಬಿಡಿ ಇಲ್ಲದೆ, ಯಾವುದೇ ರೀತಿ ಆಡಂಬರ ಇಲ್ಲದೆ, ಯಾವುದೇ ರೀತಿ ತೋರಿಕೆ ಇಲ್ಲದೆ
ಯಾವುದೇ ರೀತಿ ನಂಗೆ ಅದೇ ಬೇಕು ಇದೇ ಬೇಕು ಅಂತೇಳಿ ಹಠ ಮಾಡದೆ ಜಗಳ ಮಾಡದೆ ಮನೆಯಲ್ಲಿ ಇರೋದ್ರಲ್ಲೇ ಪ್ರಶಾಂತವಾದ ಮನಸ್ಸಿನಿಂದ ಎಷ್ಟಾಗುತ್ತೋ ಅಷ್ಟು ಸಾತ್ವಿಕ ಮನೋಭಾವವನ್ನು ಹೊಂದಿ ಮಹಾಲಕ್ಷ್ಮೀ ನಾರಾಯಣರ ವರಮಹಾಲಕ್ಷ್ಮಿ ಪೂಜೆನ ನೆಮ್ಮದಿಯಿಂದ ಶಾಂತಿಯಿಂದ ಆ ವರಮಹಾಲಕ್ಷ್ಮಿ ಪ್ರಸನ್ನಳಾಗುವ ರೀತಿಯಲ್ಲಿ ನೀವು ಶುದ್ಧವಾದ ಭಕ್ತಿಯ ಭಾವದಿಂದ ಪೂಜೆಯನ್ನ ಮಾಡಿಕೊಡ್ರಿ ಸ್ನೇಹಿತರೆ. ಇದೇ ನಿಮಗೆ ಶ್ರೇಷ್ಠವಾದ ಫಲ ತಂದುಕೊಡುತ್ತೆ. ಹಾಗೆ ಅವತ್ತಿನ ಗ್ರಹಗತಿಗಳು ಅಷ್ಟಾಗಿ ಸರಿ ಇರೋದಿಲ್ಲ. ಹಾಗಾಗಿ ನೀವು ಆದಷ್ಟು ಮನೆಯಲ್ಲಿ ಶಾಂತಿಯನ್ನ ನೆಲೆಯಾಗುವಂತೆ ನೀವೇ ತಂದುಕೊಳ್ಬೇಕು. ಯಾವುದೋ ರೀತಿಯಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗ್ತಾ ಇದೆ ಅಂದಾಗ ನಿಮಗೆ ಈ ಮಾತು ನೆನಪಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೋ ಗ್ರಹಗತಿಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ ಏನೋ, ಹಾಗಾಗಿ ಯಾರೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮಾತಿಗೆ ಮಾತು ಬೆಳೆಸಿ ಯಾವುದೇ ರೀತಿ ಮನೆಯಲ್ಲಿ ಜಗಳ ಆಗದೆ ಇರೋ ರೀತಿಯಲ್ಲಿ ನಾನು ತಡಿಬೇಕು ಅಂತೇಳಿ ನೀವು ಮನೆ ಗೃಹಿಣಿಯಾಗಿ ಅನ್ಕೊಂಡ್ರಿ ಅಂದ್ರೆ ಆ ಮನೆ ಖಂಡಿತವಾಗಿ ಸುಭೀಕ್ಷವಾಗೂ ಇರುತ್ತೆ, ಸುರಕ್ಷಿತವಾಗಿರುತ್ತೆ, ಅನಾಹುತಗಳಿಂದ ಮುಕ್ತವಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ ಅಲ್ಲಿ ಇದರ ಸಂಪೂರ್ಣ ಪೂಜಾ ವಿವರವನ್ನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನಾಳೆ ಮಾಡಿ ತೋರಿಸ್ತೀನಿ. ಹಾಗಾಗಿ ಇವತ್ತು ನಾನು ಇದರಲ್ಲೇ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಆ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲೂ ಕೂಡ ನಾನು ಪ್ರೇರಣಾತ್ಮಕ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೊಳ್ಳೆಯ ನಿಮಗೆ ಉಪಯುಕ್ತವಾದ ಕಷಾಯಗಳನ್ನ ಕೂಡ ನಿಮಗೆ ಒಂದು ಒಳ್ಳೆಯ ಅನುಭೂತಿ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ನಂಬಿಕೆ ಇದ್ರೆ ಖಂಡಿತ ನನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಕ್ಷಣೆ ಮಾಡ್ರಿ ಸ್ನೇಹಿತರೆ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಆ ವರಮಹಾಲಕ್ಷ್ಮಿ ನಿಮ್ಮ ಪಾಲಿಗೆ ಸಕಲ ವರಗಳನ್ನು ಕರುಣಿಸಲಿ, ನಿಮ್ಮ ಜೀವನದಲ್ಲಿರುವ ಸಂಕಷ್ಟಗಳೆಲ್ಲವನ್ನ ದೂರ ಮಾಡಲಿ. ಆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ನೆಗೆಟಿವಿಟಿ ದಾರಿದ್ರ್ಯ ಎಲ್ಲವೂ ದೂರವಾಗಲಿ. ಆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಯಾಗಿರಲಿ ಅಂತ ಹೇಳಿ ಆ ವರಮಹಾಲಕ್ಷ್ಮಿಯಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಆದ್ರೆ ಈಗ ಎಲ್ಲರೂ ಸೇರಿ ಹೇಳ್ಬಿಡೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.